SSC ಆಗಿರಬಹುದು, ಬ್ಯಾಂಕಿಂಗ್ ಆಗಿರಬಹುದು, ರೈಲ್ವೇಸ್ ಎಕ್ಸಾಮ್ಸ್ ಆಗಿರಬಹುದು, ಸೆಂಟ್ರಲ್ ಗೌರ್ಮೆಂಟ್ ಗೆ ರಿಲೇಟೆಡ್ ಆಗಿರುವಂತಹ GD ಕೋರ್ಸಸ್ ಗಳು ಕೂಡ ಸ್ಟಾರ್ಟ್ ಆಗಿದಾವೆ. ನಿಮಗೆ ಏನಾದರೂ ಅಡ್ಮಿಷನ್ಸ್ ನೀಡಿದ್ರೆ ಧಾರವಾಡದ ವೆರಡರೇಸಿ ಬಂದ್ಬಿಟ್ಟು ಅಡ್ಮಿಷನ್ಸ್ ಅನ್ನ ಪಡ್ಕೊಳ್ಳಿ. ಇಲ್ಲಪ್ಪ ನಾವು KPSC ಪ್ರಿಪರೇಷನ್ ಮಾಡಕತ್ತೀವಿ ಮೇಡಮ್, ನಾವು ವಿಲೇಜ್ ಅಕೌಂಟ್ ಆಗ್ತೀವಿ, ನಾವು SBI ಆಗ್ತೀವಿ, ನಾವು FD ಆಗ್ತೀವಿ, ನಾವು KS ಆಗಿರ್ತೀವಿ, ನಾವು PC ಆಗಿರ್ತೀವಿ, ನಾವು PSI ಆಗಿರ್ತೀವಿ. ಸೊ ಏನಾದರೂ ನಿಮಗೆ KPSC ರಿಲೇಟೆಡ್ ಆಗಿರುವಂತಹ ಒಂದು ಅಡ್ಮಿಷನ್ಸ್ ಗಳು ಬೇಕಾಗಿದ್ರೆ ಅದರ ಒಂದು ಸದುಪಯೋಗವನ್ನು ಕೂಡ ನಮ್ಮ ಧಾರವಾಡದ ವೆರಡರೇಸ್ ಆಗಿರ್ಬೋದು, ಬೆಂಗಳೂರಿನ ವೆರಡರೇಸ್ ಆಗಿರ್ಬೋದು, ಮೈಸೂರಿನ ವೆರಡರೇಸ್ ಆಗಿರ್ಬೋದು ನಿಮ್ಗಾಗಿ ಮಾಡ್ಕೊಡ್ತಾ ಇದೆ. ಸೊ ಅಷ್ಟೇ ಇಲ್ಲದೆ ನಿಮ್ಗೆ ಬರಕ್ಕಾಗಂಗಿಲ್ಲಪ್ಪ, ನಿಮ್ಗೆ ಅಡ್ಮಿಷನ್ಸ್ ಮಾಡ್ಕೊಳಕ್ಕಾಗಂಗಿಲ್ಲ ಅಂತಂದ್ರೆ ಓನ್ಲಿ 499 ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ KPSC ರಿಲೇಟೆಡ್ ಆಗಿರುವಂತಹ ಬೇಸಿಕ್ ತರಬೇತಿಗಳನ್ನ 100+ ವಿಡಿಯೋಸ್ಗಳನ್ನ ಇನ್ 30 ಡೇಸ್ ಅಲ್ಲಿ ನೀಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಕೂಡ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ನಮಸ್ತೆ ಬಿಜಾಪುರ ಹುಡುಗ ಆಗಿರ್ಬೋದು, ಯಲ್ಲೇಶ ಆಗಿರ್ಬೋದು, ಶ್ವೇತಾ ಗೌಡ ಆಗಿರ್ಬೋದು, ದೀಪಾಲಿ ಆಗಿರ್ಬೋದು, ಡೆವಿಲ್ ಬಾಸ್ ಆಗಿರ್ಬೋದು, ತಮ್ಮೆಲ್ಲರೂ ಕೂಡ ನಮಸ್ಕಾರ. ಸೊ ಇವತ್ತಿನ ಕ್ವಶನ್ಸ್ ಗಳು ಯಾವ್ದ್ರ ಬೇಸ್ ತಗೊಂಡ್ಬಂದಿರಪ್ಪ ಅಂದ್ರೆ SSC GD ಗೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ GK ಪ್ರಶ್ನೆಗಳು. ಅದ್ರಾಗ ನಿಮಗೆ ಹಿಸ್ಟ್ರಿ ಕ್ವಶನ್ಸ್ ಇದಾವು, ಜಿಯೋಗ್ರಫಿ ಕ್ವಶನ್ಸ್ ಇದಾವು, IC ಕ್ವಶನ್ಸ್ ಇದಾವು. ಸೊ ಇಲ್ಲಿ ವರ್ಲ್ಡ್ ಆರ್ಗನೈಸೇಷನ್ಸ್ ಅಂತ ನೋಡ್ತೀವಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ನೋಡ್ತೀವಿ, ಭಾರತೀಯ ಆರ್ಗನೈಸೇಷನ್ಸ್ ಅಂತ ನೋಡ್ತೀವಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತ ಪ್ರಶ್ನೆಗಳಿದಾವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಮಗದೊಮ್ಮೆ ಸುಸ್ವಾಗತಗಳನ್ನು ಕೋರ್ತಾ ಫಸ್ಟ್ ಕ್ವಶನ್ಸ್ ಕಡೆ ಮೂವ್ ಆನ್ ಆಗ್ತಾ ಇದ್ದೀನಿ. ಜಸ್ಟ್ ನೋಡ್ತಾ ಹೋಗಿ. ಸೊ ನಿಮಗೆಲ್ಲ ಕೂಡ ಗೊತ್ತದ ನಿಮ್ಮ ಕನಸಿನ ಸರ್ಕಾರಿ ಹುದ್ದೆ ಅದು ನಮ್ಮ KPSC ಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 700ಕ್ಕೂ ಪ್ಲಸ್ ಏನಾಗಿದಾವಪ್ಪ ಅಂದ್ರೆ SDA FDA ಕಾಲ್ ಫಾರ್ಮ್ ಆಗಿದಾವ. ಹಿಂದೆ ಅರ್ಜಿ ಸಲ್ಲಿಸಿ ಹಿಂದೆ ಕ್ಲಾಸಸ್ ಗಳನ್ನ ಕೇಳಿ ನಿಮ್ಮ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಂಡು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ನಿನ್ನೆ ಯಾರೋ ಒಬ್ರು ಕ್ಲಾಸ್ ಅಲ್ಲಿ KPSC ಚಾನೆಲ್ ಅಲ್ಲಿ ನಾನು ಕ್ಲಾಸ್ ಮಾಡುವಾಗ ಒಂದು ಮಾತು ಹೇಳಿದ್ರು, ಗೌರ್ಮೆಂಟ್ ಬಸ್ ಅಲ್ಲಿ ಸೀಟ್ ಸಿಗ್ತಾ ಇಲ್ಲ, ಇನ್ನು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳಿದ್ರು. ಆ ಕಮೆಂಟ್ ಮೇಲೆ ಕ್ಲಾಸ್ ಮುಗಿದ ಮೇಲೆ ನೋಡಿದೀನಿ, ಅರ್ಜೆಂಟ್ಲಿ ಕ್ಲಾಸ್ ಮುಗಿಸ್ತಾ ಇದ್ದ. ಸೊ ರೆಕಾರ್ಡೆಡ್ ಕ್ಲಾಸಸ್ ಐತಲ್ಲ, ಸೊ ಆ ಕ್ಲಾಸ್ ಮುಗಿಸ್ದ. ಬಟ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ಸ್ ಗೌರ್ಮೆಂಟ್ ಬಸ್ನಾಗ ಸೀಟ್ ಪಡ್ಕೋಬೇಕಂತಂದ ವಿಂಡೋಸ್ ಇಂದ ಹಾರ್ತಾ ಇರ್ತೀರಾ, ಒದ್ದಾಡಿ ಬಡ್ದಾಡಿ ಅವ್ರನ್ನ ಹಿಂದಾಕಿ ಇವ್ರನ್ನ ಹಿಂದಾಕಿ ಹೆಂಗ್ ಹೋಗ್ತಾ ಇರ್ತೀರಲ್ಲ, ಅದೇ ರೀತಿ ಕಾಂಪಿಟೇಷನ್ ಅನ್ನ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಎಲ್ಲರೂ ಕೂಡ ಮಾಡ್ರಿ. ಸೊ ಹೇಗೆ ನೀವು ಸೀಟ್ ಪಡ್ಕೋತಿರೋ ಅದೇ ರೀತಿ ಬಸ್ನಾಗ ಹೇಗೆ ಸೀಟ್ ಅವಶ್ಯಕತೆ ನಿಮಗಿದೋ ಅದೇ ರೀತಿ ನಿಮ್ಮ ಲೈಫ್ ಅಲ್ಲಿ ಕೂಡ ಗೌರ್ಮೆಂಟ್ ಎಕ್ಸಾಮ್ಸ್ ಗಳ ಗೌರ್ಮೆಂಟ್ ಒಂದು ಹುದ್ದೆಯ ಸೀಟ್ ಕೂಡ ನಿಮ್ಗೆ ಅಗತ್ಯ ಇದೆ ಅಂತ ಹೇಳ್ತಾ ಸೊ ಕ್ಲಾಸ್ ಮೂವ್ ಆನ್ ಆಗ್ತಾ ಇದ್ದೀನಿ. ನಮಸ್ತೆ. ಎಸ್ ಸೊ ನೆಕ್ಸ್ಟ್ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೈನ್ಯ, ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್. ಸೊ ಹಾಗಾದ್ರೆ ಇದಕ್ಕೆ ಇನ್ನೂ ಒಂದು ಹೆಸರಿತ್ತು, ಏನಂತ ಕರಿತಾ ಇದ್ವಿ ನಾವು? ಆಜಾದ್ ಹಿಂದ್ ಫೌಜ್ ಅಂತ ಕರಿತಾ ಇದ್ವಿ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ನೋಡ್ತೀವಿ, ಭಾರತೀಯ ರಾಷ್ಟ್ರೀಯ ಸೈನ್ಯ. ಇದನ್ನ ಯಾವ ವರ್ಷದಲ್ಲಿ ಮರುಸ್ಥಾಪನೆ ಮಾಡಿದ್ದಾರೆ? ಆಪ್ಷನ್ಸ್ ಅಲ್ಲಿ 1935, 1940, 1942, 1945. ಸಿಂಗಾಪುರದಾಗ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಇಂಥ ಸುಭಾಷ್ ಚಂದ್ರ ಬೋಸ್ ಅವರು ಜನಿಸಿರುವಂತದ್ದು ಇಯರ್ ಯಾವುದು, ಎಲ್ಲಿ ಜನಿಸಿದ್ರು, ತಂದೆ ಯಾರು, ತಾಯಿ ಯಾರು, ಎಲ್ಲನೂ ವೆರಿ ಇಂಪಾರ್ಟೆಂಟ್. ಅದೇ ಎಕ್ಸಾಮ್ಸ್ ಹೋಗ್ತೀವಿ ಅಂದ್ರೆ ಅವರು ಜಸ್ಟ್ ನಾವು ಏನು ಮಾಡಿದ್ರು ಅನ್ನೋಕ್ಕಿಂತ ಅವ್ರ ಬ್ಯಾಕ್ಗ್ರೌಂಡ್ ಓದಿದೀವಿ ಅಂದ್ರೆ ಯಾವುದೇ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತಾ. ಸೊ ಇನ್ ದ ಇಯರ್ 1897 ಅಂತ ನೋಡ್ತೀವಿ, 1897ರಾಗ ಒಡಿಸ್ಸಾ ರಾಜ್ಯದ ಕಟಕ್ ಎಂಬಲ್ಲಿ ಜನಿಸಿದ್ರು ಅಂತ ನೋಡ್ತೀವಿ. ಇವ್ರ ತಂದೆ ಯಾರಾಗಿದ್ರಿ ಅಂತಂದ್ರ ಎಸ್ ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ತಂದೆ ಯಾರಾಗಿದ್ರು? ಜಾನಕಿನಾಥ್ ಬೋಸ್ ಅಂತ ನೋಡ್ತೀವಿ, ಹಾಗೂ ತಾಯಿ ಪ್ರಭಾವತಿ ದೇವಿ ಅಂತ ನೋಡ್ತೀವಿ. ಸೊ ತಂದೆ ಜಾನಕಿನಾಥ್ ಬೋಸ್ ಅಂತ ನೋಡಿದ್ರ ಎಸ್. ಸೊ ತಾಯಿ ಯಾರಪ್ಪ ಅಂದ್ರೆ ಪ್ರಭಾವತಿ ದೇವಿ ಅಂತ ನೋಡ್ತೀವಿ, ಅಥವಾ ಪ್ರಭಾವತಿ ಅವರು ಅಂತ ನೋಡ್ತೀವಿ. ಸೊ ಇವ್ರ ತಂದೆ ತಾಯಿ ಆಗಿರ್ತಾರ. ಸೊ ಇವ್ರ ಮೇಲೆ ಇವ್ರ ಚಿಕ್ಕ ವಯಸ್ಸಿನಾಗಿದ್ದಾಗ ಸ್ವಾಮಿ ವಿವೇಕಾನಂದರ ಒಂದು ಏನಾಗ್ತದ ಅಂದ್ರೆ ಹಲವಾರು ಅವರ ಜೀವನದಲ್ಲಿ ಪ್ರಭಾವಗಳ ಬೀರ್ತಾವ. ಸ್ವಾಮಿ ವಿವೇಕಾನಂದರವರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡವ್ರು ಯಾರು ಅಂತಂದ್ರೆ ದಟ್ ಈಸ್ ಸುಭಾಷ್ ಚಂದ್ರ ಬೋಸ್ ಅಂತ ನೋಡ್ತೀವಿ. ಸೊ ಇವರು ರಿಲೇಟೆಡ್ ಆಗಿರುವಂತದ್ದು 1939 ಬಹಳ ವೆರಿ ಇಂಪಾರ್ಟೆಂಟ್ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ
ರೆವಲ್ಯೂಷನ್. ಸೊ ಇದೇ ಟೈಮ್ನಾಗ ಏನಾಗ್ತದಪ್ಪ 1939ಕ್ಕೆ ಇವರು INC ಅನ್ನ ತೊರೆದು ಏನ್ ಮಾಡ್ತಾರ ಫಾರ್ವರ್ಡ್ ಬ್ಲಾಕ್ ಅನ್ನ ಇನ್ ದ ಇಯರ್ 1939 ನಾಗ ಏನ್ ಮಾಡ್ತಾರ ಅಂದ್ರೆ ಸ್ಥಾಪನೆ ಮಾಡ್ತಾರ. ಸೊ ಇಲ್ಲಿ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಮರು ಸ್ಥಾಪಿಸಿದರು ಅಂತ ನೋಡ್ತೀವಿ. ಅಷ್ಟೇ ಅಲ್ಲ ICS ಪರೀಕ್ಷೆಯನ್ನ ಪಾಸ್ ಆಗಿರ್ತಾರ, ಹುದ್ದೆಗೆ ಸೇರ್ಕೊಳ್ಳೋದಿಲ್ಲ. ಯಾಕಂತಂದ್ರ ಬ್ರಿಟಿಷರ ಒಂದು ಕೈ ಕೆಳಗ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರಂಗಿಲ್ಲ. ಸೊ ದ್ಯಾಟ್ಸ್ ವೈ ಅವರು ICS ಪರೀಕ್ಷೆ ಪಾಸ್ ಆದ್ರೂ ಕೂಡ ಹುದ್ದೆಗೆ ಸೇರ್ಕೊಳ್ಳಲ್ಲ ಅಂತ ನೋಡ್ತೀವಿ. ಸೊ ಇಷ್ಟೆಲ್ಲ ಇದನ್ನ ನೆನ್ಪಿಟ್ಕೊಂಡೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡ್ತೀನಿ, ಎಸ್ ನನಗೆ ನೀವು ಬ್ಲಡ್ ಕೊಡ್ರಿ ನಾನು ನಿಮಗೆ ಫ್ರೀಡಮ್ ಕೊಡ್ತೀನಿ ಅಂತಂದ ಹೇಳಿರುವಂತ ಸ್ವತಂತ್ರ ಹೋರಾಟಗಾರ ಯಾರು ಅಂತಂದ್ರೆ ದ್ಯಾಟ್ ಇಸ್ ಸುಭಾಷ್ ಚಂದ್ರ ಬೋಸ್. ಸೊ ಇನ್ ದ ಇಯರ್ 1897 ಒಡಿಸ್ಸಾದ ಕಟಕ್ನಾಗ ಜನನ ಆಯಿತು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಆಪ್ಷನ್ಸ್ ಏನಾಗುತ್ತಲ್ಲ ಸಿ ಈಸ್ ರೈಟ್ ಆನ್ಸರ್ಸ್ ಆಗುತ್ತಾ. 1942 ಏನಾಗ್ತದಪ್ಪ ಅಂದ್ರೆ ಸಿಂಗಾಪುರ್ ಅಂತ ಹೇಳ್ತಾ ಇದ್ರ ಎಸ್. ಸೊ ಮತ್ತೆ ಸಿಂಗಾಪುರ್ದಾಗ ಏನ್ ಮಾಡಿದ್ರು ಅಂತಂದ್ರೆ INA ಸ್ಥಾಪನೆ ಮಾಡಿದ್ರು ಅಂತ ನೋಡ್ತೀವಿ. ಆಪ್ಷನ್ಸ್ ನೋಡ್ತಾ ಹೋಗಿ 1940 ಅಂತ ಇದೆ. ಈ 1940 ಎದಕ್ಕೆ ಇಂಪಾರ್ಟೆಂಟ್ ರೀ, ಆಗಸ್ಟ್ ಕ್ರಾಂತಿ ಆಯ್ತು ಇನ್ ದ ಇಯರ್ 1940 ಅಂತ ನೋಡ್ತೀವಿ. ಸೊ ಇಲ್ಲಿ ಸಿಮ್ಲಾ ಒಪ್ಪಂದ ವೇವೇಲ್ ಯೋಜನೆ ಬರ್ತಾವ ಇನ್ ದ ಇಯರ್ 1945 ಅಂತ ನೋಡ್ತೀವಿ. ಸೊ ಇಲ್ಲಿ 1935 ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಈ ಒಂದು ಕಾಯ್ದೆಯಿಂದ ಸೊ ಹಲವಾರು ಅಂಶಗಳನ್ನ ಭಾರತೀಯ ಸಂವಿಧಾನ ಏನ್ ಮಾಡಿದ ಅಂದ್ರೆ ಎರವಲು ಪಡ್ಕೊಳ್ಳದ. ಸೊ ದ್ಯಾಟ್ಸ್ ವೈ ಇದನ್ನ ಬ್ಲೂ ಪ್ರಿಂಟ್ ಆಫ್ ಇಂಡಿಯಾ ಅಂತಂದು 1935 ಇಂಡಿಯನ್ ಆಕ್ಟ್ ಅನ್ನ ಕನ್ಸಿಡರ್ ಮಾಡ್ತಾರ. ಸೊ ಅದರ ಆನ್ಸರ್ಸ್ ಏನೋ ಸಿಕ್ಬಿಟ್ಟು ಆಪ್ಷನ್ ಸಿ ಅಂತಂದ್ರೆ ಯಾರ್ಯಾರೆಲ್ಲ ಹೇಳಿದಿರಲ್ಲ ಎಸ್ ವೆರಿ ಗುಡ್. ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಯ್ತು. ಎಸ್ ವೆರಿ ಗುಡ್. ಸೊ ಆದಷ್ಟು ನಮ್ಮ ಕ್ಲಾಸ್ಗೆ ಎಲ್ಲರೂ ಕೂಡ ಜಾಯಿನ್ ಆಗಿ ನೋಡಿ. 1921ರಿಂದ ಬಹಳ ಇಂಪಾರ್ಟೆಂಟ್ ಇಲ್ಲಿ ಭಾರತೀಯ ಸ್ವತಂತ್ರಗಾರ ಒಂದಲ್ಲ ಎರಡಲ್ಲ 11 ಬಾರಿ ಜೈಲು ಶಿಕ್ಷೆಯನ್ನ ಅನುಭವಿಸಿದರು. ಅಂದ್ರೆ ಅವರು ಬ್ರಿಟಿಷರಿಗೆ ಎಷ್ಟು ಒಂದು ಕಷ್ಟ ಕೊಟ್ಟಿದ್ರು ಅಂತ ನೋಡ್ತಾ ಹೋಗಿ 1921ರಿಂದ 1941 ಅಂದ್ರೆ ಸುಮಾರು 20 ವರ್ಷಗಳ ಕಾಲಾವಧಿಯಲ್ಲಿ 11 ಬಾರಿ ಜೈಲು ಶಿಕ್ಷೆಯನ್ನ ಅನುಭವಿಸಿದವರು ಯಾರು, ಸುಭಾಷ್ ಚಂದ್ರ ಬೋಸ್ ಅವರು ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್ ಎಸ್ ವೆರಿ ಗುಡ್. ಸಿಮ್ಲಾ ಒಪ್ಪಂದ ಅಲ್ಲ ಹೌದಾ 92 ಎಸ್ ಏನೋ ಇದು ಮೇಡಮ್. ಸೊ ಇಲ್ಲಿ ಕ್ಲಿಯರ್ ಆಯ್ತಾ? ಓಕೆಪ್ಪ. ಸೊ ಚೌರಿ ಚೌರಾ ಘಟನೆ ನಡೆದಿರ್ತದ ಉತ್ತರ ಪ್ರದೇಶದಾಗ ನಡೆದಿರ್ತದ. ಆ ಟೈಮ್ನಾಗ ಚೌರಿ ಚೌರಾ ಘಟನೆ ಬಹಳ ಒಂದು ಅಲ್ಲಿ ಹಿಂಸಾತ್ಮಕ ಘಟನೆ ಆದಾಗ ಅದೊಂದು ರಾಷ್ಟ್ರೀಯ ದುರಂತ ಅಂತ ಸ್ಟೇಟ್ಮೆಂಟ್ ಕೊಡ್ತಾರ. ಸೊ ಚೌರಿ ಚೌರಾ ಘಟನೆಯನ್ನ ರಾಷ್ಟ್ರೀಯ ದುರಂತ ಅಂತ ಕರೆದವ್ರು ಯಾರ್ರಿ ಅಂತಂದ್ರ ಅಗೇನ್ ಸುಭಾಷ್ ಚಂದ್ರ ಬೋಸ್ ಅವರು ನೋಡ್ರಿ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ರಾಷ್ಟ್ರೀಯ ದುರಂತ ಅಂತಂದ ಯಾವುದನ್ನ ಕರೆದಾರಪ್ಪ ಅಂದ್ರೆ ಉತ್ತರ ಪ್ರದೇಶದ ಚೌರಿ ಚೌರಾ ಘಟನೆಯನ್ನ ಕರೆದಾರ. ಹಾಗಾದ್ರೆ ಚೌರಿ ಚೌರಾ ಘಟನೆ ಯಾವಾಗ ಆಯ್ತು ಕಮೆಂಟ್ ಕೊಡ್ತಾ ಹೋಗಿ ನೋಡೋಣ. ಎಸ್ ಏನಿದು ಮೇಡಮ್ ಕಣ್ ಹಂಗೆ ಕೈಯವ್ರಿ ಹುಷಾರಿಲ್ವಾ ಏನೋ ಗೊತ್ತಿಲ್ಲ, ಸ್ವಲ್ಪ ಫೀವರ್ ಇದ್ದಂಗ ಫೀಲ್ ಆಗ್ತಾ ಇದೆ. ಇವತ್ತು ಕ್ಲಾಸಿಗೆ ಬರುವಾಗ ಹಂಗೆ ಆಗಿದೆ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ ದಂಡಿ ಮಾರ್ಚ್ ಯಾವ ವರ್ಷದಲ್ಲಿ ನಡೆದಿದೆ ಅಂತಿದೆ. ಆಪ್ಷನ್ಸ್ ಏನು ಹೇಳ್ತಾ ಇದೆ 1928 1930 1932 1935 ಆಪ್ಷನ್ಸ್ ಇದೆ. ಆನ್ಸರ್ಸ್ ಕೊಡ್ತಾ ಹೋಗಿ. ಮಾರ್ಚ್ 12 1930 ಅಂತಂದು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಎಸ್ ಇಲ್ಲಿ ಮಾರ್ಚ್ 12 ಸೊ ಗುಜರಾತಿನ ದಂಡಿ ಅಂತ ನೋಡ್ತೀವಿ. ಮಾರ್ಚ್ 12 1930 ಏನಾಯ್ತು ಸೊ ದಂಡಿ ಸತ್ಯಾಗ್ರಹ ಸ್ಟಾರ್ಟ್ ಆಗ್ತದ. ಇದನ್ನ ಕಾನೂನು ಭಂಗ ಸತ್ಯಾಗ್ರಹ ಅಂತ ಕೂಡ ಕರೀತಾರ. ಅಷ್ಟೇ ಅಲ್ಲ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಕರೀತಾರ. ಸೊ ಏನ್ ಹೇಳಿದಾನ in the year 1928 1930 1932 1935 ಸೊ ನಿಮ್ಗೆಲ್ಲರೂ ಕೂಡ ಗೊತ್ತದ. ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಏನಾಗುತ್ತಾ ಆಪ್ಷನ್ಸ್ ಬಿ ಯಾರ್ಯಾರೆಲ್ಲ ಹೇಳ್ತಾ ಇದ್ದೀರಲ್ಲ. ಸೊ ಎಸ್ ದಂಡಿ ಸಾಲ್ಟ್ ಸತ್ಯಾಗ್ರಹ ಅಥವಾ ದಂಡಿ ಸಾಲ್ಟ್ ಮೂವ್ಮೆಂಟ್ ಅಂತ ನೋಡ್ತೀವಿ. ಎಲ್ಲಿಂದ ಆಯ್ತು ಗುಜರಾತಿನ ದಂಡಿ ಅಂತ ನೋಡ್ತೀವಿ. ಸೊ ನೆನ್ಪಿಟ್ಕೊಳ್ರಿ ಅಂತ ಹೇಳ್ತಾ ಇದ್ರಾಗ ಎಷ್ಟು ಜನ ಭಾಗಿಯಾಗಿದ್ರು 78 ಜನ ಮೂಲತಃ ಭಾಗಿಯಾಗಿದ್ರು. ಮುಂದೆ ಏನಾಗ್ತದ 1 ಲಕ್ಷದವರೆಗೂ ಅನುಯಾಯಿಗಳಾಗ್ತಾರ. ಸೊ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಗೊತ್ತದ. ಆಮೇಲೆ ಇದ್ರಾಗಿರುವಂತಹ ಹಿರಿಯ ಜೀವ ಯಾವುದು ಗಾಂಧೀಜಿಯವರು. ಸೊ ಅತ್ಯಂತ ಚಿಕ್ಕ ವಯಸ್ಸಿನ ಸ್ವತಂತ್ರ ಹೋರಾಟಗಾರ ಯಾರು ಕಮೆಂಟ್ ಮಾಡಿ. ಅದು ಕೂಡ ನಮ್ಮ ಕರ್ನಾಟಕದವರಾಗಿದ್ದಾರೆ. ಯಾರದು? ಎಸ್
ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಉಪ್ಪಿನ ಸತ್ಯಾಗ್ರಹ ಅಂತ ನೋಡ್ತೀವಿ. ಸೊ ಬೇರೆ ಬೇರೆ ಕಡೆನೂ ಏನಾಗಿದಾವ ಅಂತಂದ್ರೆ ಉಪ್ಪಿನ ಸತ್ಯಾಗ್ರಹಗಳು ನಡೆದಿದಾವ ಅಂತ ನೋಡ್ತೀವಿ. ಎಸ್ 78 ಜನ ಅಂತ ಹೇಳ್ತಾ ಇದ್ದೀರಾ. 1932 ಪೂನಾ ಒಪ್ಪಂದ ಅಂತ ಹೇಳ್ತಾ ಇದ್ದೀರಾ. ಎಸ್ ಹಾಗಾದ್ರೆ 1928 ಏನು ಕಮೆಂಟ್ ಮಾಡಿ ನೋಡೋಣ. ಯಾವ ಒಂದು INC ಕಾಂಗ್ರೆಸ್ ಅಧಿವೇಶನ ಅಂತ ನೋಡ್ತೀವಿ ನಾವು. ಮೈಲಾರ ಮಹದೇವಪ್ಪ ಅಂತ ಹೇಳ್ತಾ ಇದ್ದೀರಾ. ಎಸ್ ಸೊ ಹಾಗಾದ್ರೆ ಇಲ್ಲಿ ದಂಡಿ ಸತ್ಯಾಗ್ರಹದಾಗ 78 ಜನ ಮೂಲತಃ ಭಾಗಿಯಾಗಿರ್ತಾರೆ. ಇದು ಮುಂದೆ ಏನಾಗ್ತದಪ್ಪ 1 ಲ್ಯಾಕ್ ವರೆಗೂ ಕೂಡ ಇಲ್ಲಿ ಅನುಯಾಯಿಗಳು ಸೇರ್ಕೋತಾರ ಅಂತ ನೋಡ್ತೀವಿ. ಹಿರಿಯ ಜೀವ ಯಾರು ಅಂತಲ್ಲ, ದಟ್ ಈಸ್ ಗಾಂಧೀಜಿ ಅವರು ಅಂತ ನೋಡ್ತೀವಿ. ಹಾಗಾದ್ರೆ ಎಷ್ಟು ವರ್ಷ ಆಗಿತ್ತು ಕಮೆಂಟ್ ಕೊಡಿ. ಸೊ ನೀವೇ ಹೇಳ್ತಾ ಇದ್ದೀರಾ ಹರ್ಡೇಕರ್ ಮಂಜಪ್ಪ ಅಂತ ಮೈಲಾರ ಮಹದೇವಪ್ಪ ಅಂತ ಹೇಳ್ತಾ ಇದ್ದೀರಾ. ನಿಜಾನಾ? ಎಸ್ ಎಲ್ಲರೂ ಕೂಡ ಆನ್ಸರ್ಸ್ ಕೊಡ್ತಾ ಇದ್ದೀರಾ. ಸೊ ಕರ್ನಾಟಕದ ಮೈಲಾರ ಮಹದೇವಪ್ಪ ಅಂತ ಹೇಳ್ತಾ ಇದ್ದೀರಾ. ಸೊ ಎಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಭಾರತದಲ್ಲಿ ನಡೆದಿರುವಂತಹ ಇತರ ಉಪ್ಪಿನ ಸತ್ಯಾಗ್ರಹಗಳು ಎಸ್ ವೆರಿ ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ವೇದಾರಣ್ಯ ಉಪ್ಪಿನ ಸತ್ಯಾಗ್ರಹ ಅಂತ ನೋಡ್ತೀವಿ. ಯಾವುದು? ವೇದಾರಣ್ಯ ಉಪ್ಪಿನ ಸತ್ಯಾಗ್ರಹ ಅಂತ ನೋಡ್ತೀವಿ. ಇದು ಆಗಿದ್ದು ಕೂಡ ಯಾವಾಗ 1930 ಆಗ್ತದ. ಇದು ಕೂಡ ಏಪ್ರಿಲ್ 13 ಸ್ಟಾರ್ಟ್ ಆಗ್ತದ ಅಂತ ನೋಡ್ತೀವಿ. ನೋಡ್ರಿ ಏಪ್ರಿಲ್ 13 ಸ್ಟಾರ್ಟ್ ಆಗಿದ್ದು 1930 ವೇದಾರಣ್ಯ ಉಪ್ಪಿನ ಸತ್ಯಾಗ್ರಹ ಅಂತ ನೋಡ್ತೀವಿ. ಹಾಗಾದ್ರೆ ವೇದಾರಣ್ಯ ಎಲ್ಲಿ ಸ್ಟಾರ್ಟ್ ಆಯ್ತು? ತಮಿಳುನಾಡು, ಮದ್ರಾಸ್. ಸೊ ಹಾಗಾದ್ರೆ ಇದರ ನಾಯಕತ್ವವನ್ನ ಯಾರು ವಹಿಸ್ಕೊಂಡಿದ್ರು ಅಂತಂದ್ರೆ ರಾಜಾಜಿ ಅಂತ ಕರೆಯುವಂತಹ ಸಿರಾಜ ಗೋಪಾಲಾಚಾರಿ ಅವರು ಇದರ ಒಂದು ನಾಯಕತ್ವವನ್ನ ವಹಿಸ್ಕೊಂಡಿದ್ರು. ಯಾರು? ಸಿರಾಜ ಗೋಪಾಲಾಚಾರಿ ಅಂತ ನೋಡ್ತೀವಿ. ಇದೇ ಸಿರಾಜ ಗೋಪಾಲಾಚಾರಿ ಭಾರತದ ಮೊದಲ ಭಾರತೀಯ ಸ್ವತಂತ್ರ ಭಾರತದ ಮೊದಲ ಭಾರತೀಯ ವೈಸರಾಯ ಅಥವಾ ಗವರ್ನರ್ ಜನರಲ್ ಅಂತ ನೋಡ್ತೀವಿ. ಸೊ ಸಿರಾಜ ಗೋಪಾಲಾಚಾರಿ ಈ ವೇದಾರಣ್ಯ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಎಲ್ಲಿ ಅಂತ ನೋಡ್ತೀವಿಪ್ಪ ಅಂದ್ರೆ ದಾಟ್ ಈಸ್ ಮದ್ರಾಸ್ ಅಂತ ನೋಡ್ತೀವಿ. ಹೌದಾ? ಸೊ ಮದ್ರಾಸಿನ ತಿರುಚನಾಪಳ್ಳಿದಾಗ ಸ್ಟಾರ್ಟ್ ಆಗ್ತದ. ಸೊ ಅದೇ ರೀತಿ ನಮ್ಮ ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹ ಯಾವುದು? ಅಂಕೋಲಾ ಅಂತ ಕರಿತೀವಿ. ಹಾಗಾದ್ರೆ ಅಂಕೋಲಾದಾಗ ಆಗಿರುವಂತದ್ದು ಯಾವಾಗ? ಏಪ್ರಿಲ್ 13, 1930. ಸೊ ಹಾಗಾದ್ರೆ ಸೇಮ್ ಇಯರ್ದಾಗ ಆಗಿರುವಂತದ್ದು ಅಂಕೋಲಾ ಉಪ್ಪಿನ ಸತ್ಯಾಗ್ರಹ. ಹಾಗಾದ್ರೆ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ನಾಯಕತ್ವವನ್ನ ಯಾರು ವಹಿಸ್ಕೊಂಡಿದ್ರು? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಕೂಡ ಯಾವಾಗ ನಡೀತಪ್ಪ ಅಂತಂದ್ರ 1930 ಏಪ್ರಿಲ್ 13 ನಡೀತದ. ಸೊ ಕಮೆಂಟ್ ಮಾಡ್ತಾ ಹೋಗಿ ಇದರ ಈ ಸತ್ಯಾಗ್ರಹದ ನಾಯಕತ್ವವನ್ನ ಯಾರು ವಹಿಸ್ಕೊಂಡಿದ್ರು? ಎಸ್ ಕ್ಲಿಯರ್ ಆಯ್ತಾ? ಅಂಕೋಲಾ. ಎಸ್ MP ನಾಡಕರ್ಣಿ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ MP ನಾಡಕರ್ಣಿ ಏನ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ಎಸ್ ಅಂಕೋಲಾ ದಂಡಿ ಸತ್ಯಾಗ್ರಹದ ನಾಯಕತ್ವವನ್ನ ವಹಿಸ್ಕೊಂಡಿದ್ರು. ಸೊ ನೀವೇನ್ ಹೇಳ್ತಾ ಇದ್ದೀರಾ? 1932 ಪೂನಾ ಒಪ್ಪಂದ ಅಂತ ಹೇಳ್ತಾ ಇದ್ದೀರಾ. ಹೌದು, 1930, 31, 32 ನಾವು RTC ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ನೋಡ್ತೀವಲ್ಲ. ಸೊ ಎರಡನೇ ದುಂಡು ಮೇಜಿನ ಸಮ್ಮೇಳನ ಅಲ್ದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರ ನಮಗ ಎಸ್ ಅಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ ಅಂತ ನೋಡ್ತೀವಿ. ತದನಂತರ ಏನಾಗ್ತದ ಅಂದ್ರೆ 1932 ಯರವಾಡ ಜೈಲಿನಾಗ ಪೂನಾ ಒಪ್ಪಂದ ಆಗುತ್ತೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಅದರ ಮಧ್ಯಸ್ಥಿಕೆಯನ್ನು ಯಾರು ವಹಿಸ್ಕೊಂಡಿದ್ರು? ಮದನ್ ಮೋಹನ್ ಮಾಳವೀಯ ವಹಿಸ್ಕೊಂಡಿದ್ರು. ಸೊ ಅದೇ ರೀತಿ ಇನ್ನೊಬ್ರಿದ ಯಾರು? ತೇಜ್ ಬಹದ್ದೂರ್ ಸಪ್ರು ಮತ್ತು MR ಜೈಕರ್ ಅಂತ ಬರ್ತಾರ. ಅವರು ಗಾಂಧಿ ಇರ್ವಿನ್ ಒಪ್ಪಂದದ ಮಧ್ಯಸ್ಥಿಕೆಯನ್ನ ವಹಿಸ್ಕೊಂಡಿರ್ತಾರೆ. ಇಬ್ರು, ಒಬ್ರೇ ಅಲ್ಲ. ತೇಜ್ ಬಹದ್ದೂರ್ ಸಪ್ರು ಮತ್ತು MR ಜೈಕರ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಎಸ್ ಮೊದಲ ರೌಂಡ್ ಟೇಬಲ್ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳ್ತಾ ಇದ್ದಾನ. ಸೊ ಅಗೇನ್ ನಿಮಗೆ ಹಿಸ್ಟ್ರಿ ಕ್ವಶನ್ಸ್. ಸೊ ಆಪ್ಷನ್ಸ್ IC ಕ್ವಶನ್ಸ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ದೆಹಲಿ ಆಪ್ಷನ್ಸ್ ಅಲ್ಲಿ ಇದೆ, ಆಪ್ಷನ್ಸ್ ಬಿ ಅಲ್ಲಿ ಲಂಡನ್ ಇದೆ, ಆಪ್ಷನ್ ಸಿ ಅಲ್ಲಿ ಮುಂಬೈ ಇದೆ, ಆಪ್ಷನ್ಸ್ ಡಿ ಅಲ್ಲಿ ಕಲ್ಕತ್ತಾ ಆಪ್ಷನ್ಸ್ ಅಲ್ಲಿ ಕಾಣ್ತಾ ಇದೆ. ರೈಟ್ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಮೊದಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ಎಲ್ಲಿ ನಡೆದು? ರಾಮ್ಸೆ ಮ್ಯಾಕ್ಡೊನಾಲ್ಡ್ ಏನಾಗಿದ್ದಪ್ಪ ಅಂತಂದ್ರೆ ಇದರ ಒಂದು ಅಧ್ಯಕ್ಷರಾಗಿದ್ರು ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ ಅಂತ ಹೇಳ್ತಾ ಇದ್ದೀರಾ ಬಿರು. ಎಸ್ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಮೊದಲ ಆಪ್ಷನ್ಸ್ ಏನ್ ಹೇಳ್ತಾ ಇದ್ದೀರಪ್ಪ ಅಂದ್ರೆ ಬಿ ಅಂತ ಹೇಳ್ತಾ ಇದ್ದೀರಾ. ಸೊ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಿಮ್ಗೆಲ್ಲವೂ ಕೂಡ ಗೊತ್ತಿರುವಂತದ್ದು. ಸೊ RTC ಅಂತ ನೋಡ್ತೀವಿ. ಸೊ ದುಂಡು ಮೇಜಿನ ಸಮ್ಮೇಳನಗಳು ಎಲ್ಲಿ ನಡೀತಾವಪ್ಪ ಅಂದ್ರೆ ಇಂಗ್ಲೆಂಡಿನ ಲಂಡನ್ ನಲ್ಲಿ ನಡೀತಾವ ಅಂತ ನೋಡ್ತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಗೊತ್ತದ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್ ಭಾರತ ಬಿಡಿ ಚಳವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಭಾರತವನ್ನ ಬಿಟ್ಟು ತೊಲಗಿ ಇಂಡಿಯಾ ಕ್ವಿಟ್ ಚಳವಳಿ ಅಂತ ಕೇಳ್ತಾ ಇದ್ದಾನ. ಸೊ ಹಾಗಾದ್ರೆ ಕ್ವಿಟ್ ಇಂಡಿಯಾ ಚಳವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ವರ್ಷದಲ್ಲಿ ನಡೆದಿದೆ? ಈಸಿ ಕ್ವಶನ್ಸ್ ಇದೆ. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ 1940, 41, 42, 47
7 ಆಪ್ಷನ್ಸ್ ಇದೆ. GD ಕ್ವಶನ್ಸ್ ಪೇಪರ್ ಅಲ್ಲ, GD ಕ್ವಶನ್ ಪೇಪರ್ ಬಿಡಿಸ್ರಿ ಅಂತ ಹೇಳಿದ್ರಿ. ಸೊ GD ಇಂಥವು ಕ್ವಶನ್ಸ್ ಕೇಳ್ತಾನಪ್ಪಿ. ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಎಸ್, ಕಮೆಂಟ್ ಮಾಡಿ ನೋಡೋಣ. 1942 ಹಾ. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ಆಗುತ್ತಾ ಅಂತ ನೋಡ್ತೀವಿ ಅಂತಂದ್ರೆ ಇದನ್ನ ಆಗಸ್ಟ್ 8, 1942 ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಕ್ರಿಪ್ಸ್ ಮಿಷನ್ ವೈಫಲ್ಯದ ನಂತರ ಬಂದಿರುವಂತದ್ದು. ಸೊ ಇನ್ ದ ಇಯರ್ 1942 ಆಗಸ್ಟ್ 8ನೇ ತಾರೀಕು ಅಂತ ನೋಡ್ತೀವಿ. ಹಾಗಾದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ಚಳುವಳಿಯನ್ನ ಇದರ ಕರಡನ್ನ ರಚಿಸಿದವರು ಯಾರು? ಕ್ವಶನ್ಸ್ ಕೇಳಿದನ, ಕಮೆಂಟ್ ಮಾಡಿ ನೋಡೋಣ. ಎಸ್, ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಹೇಗೆ ನಮಗೆ ಕರಡು ಸಮಿತಿ ಅಂತ ನೋಡ್ತೀವಲ್ಲ, ಅದೇ ರೀತಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ಕರಡು ಪ್ರತಿಯನ್ನ ರಚಿಸಿದವರು ಯಾರು? ಕಮೆಂಟ್ ಮಾಡ್ತಾ ಹೋಗಿ. ಇಷ್ಟು ಗೊತ್ತಿದ ನಿಮ್ಗೆ ಏನ್ ಗೊತ್ತಿದ? ಇಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ರ ಅರುಣಾ ಅಸಫ್ ಅಲಿ ಏನ್ ಹೇಳ್ತಾರಪ್ಪ, ಮುಂಬೈನ ಗೋಧಾನ ಒಂದು ಗ್ರೌಂಡ್ ನಾಗ ಈ ಸಮ್ಮೇಳನ ನಡೆದಿರ್ತದ ಅಥವಾ ಈ ಸಭೆ ನಡೆದಿರ್ತದ, ಆ ಟೈಮ್ನಾಗ ಕ್ವಿಟ್ ಇಂಡಿಯಾ ಭಾರತವನ್ನ ಬಿಟ್ಟು ತೊಲಗಿ ಅಂತಂದು ಅರುಣಾ ಅಸಫ್ ಅಲಿ ಹೇಳ್ತಾರ. ಡೂ ಆರ್ ಡೈ ಅಂತಂದು ಗಾಂಧೀಜಿ ಅವ್ರು ಹೇಳ್ತಾರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇಂಥ ಭಾರತ ಬಿಟ್ಟು ತೊಲಗಿ ಎಂಬ ಇಲ್ಲಿ ಒಂದು ಕರಡು ಪ್ರತಿ ಬರ್ತದ. ಹಾಗಾದ್ರೆ ಈ ಕರಡು ಪ್ರತಿಯನ್ನ ರಚಿಸಿದಂತಹ ಸ್ವತಂತ್ರ ಹೋರಾಟಗಾರ ಯಾರು ಅಂತ ನೋಡ್ತೀವಿ ಅಂದ್ರೆ ದಟ್ ಈಸ್ ಜವಾಹರ್ಲಾಲ್ ನೆಹರು ಅಂತ ನೋಡ್ತೀವಿ. ಎಸ್, ಕ್ವಶನ್ಸ್ ಕೇಳಿದಾನ ಅಪ್ಪಿ ಇದನ್ನ. ಸೊ ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಹೆಲ್ಪ್ ಆಗುವಂತದ್ದು, ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಹೆಲ್ಪ್ ಆಗಿರುವಂತದ್ದು. ಸೊ ಇದ್ರಾಗ ಬರುವಂತ ಕರಡು ಪ್ರತಿಯನ್ನ ರಚಿಸಿದವರು ಜವಾಹರ್ಲಾಲ್ ನೆಹರು ಅಂತ ನೋಡ್ತೀವಿ. ಸೊ ನೆನ್ಪಿಟ್ಕೊಳ್ರಿ. ಎಸ್, ಸೊ 1942 ಏನಾಗ್ತದ ಅಂತಂದ್ರ ಆಗಸ್ಟ್ 9ನೇ ತಾರೀಕು ಗಾಂಧೀಜಿಯವರನ್ನ ಯರವಾಡ್ ಜೈಲಿನಾಗ ಬಂಧಿಸಿಡ್ಲಾಗ್ತದ ಅಂತ ನೋಡ್ತೀವಿ. ಇದು ಕೂಡ ನೆನ್ಪಿಟ್ಕೊಳ್ರಿ. 1942 ಆಗಸ್ಟ್ 9ನೇ ತಾರೀಕು ಏನಾಗ್ತದ ಅಂತಂದ್ರ ಗಾಂಧೀಜಿಯವರನ್ನ ಸೊ ಇಲ್ಲಿ ಯರವಾಡ ಜೈಲ್ನಾಗ ಏನಪ್ಪಾ ಅಂದ್ರೆ ಪೂನಾದ ಯರವಾಡ ಜೈಲಾಗ ಬಂಧಿಸಿಡ್ತಾರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಎಸ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ಸ್, ಭಾರತ ಬಿಟ್ಟು ತೊಲಗಿ. ಅದು ಭಾರತ ಬಿಟ್ಟು ತೊಲಗಿ ಅಂತ ಇದ್ರೆ ಕನ್ಫ್ಯೂಷನ್ಸ್ ಆಗ್ತಿರ್ಲಿಲ್ರಿ ಅಂತ. ಭಾರತ ಬಿಡಿ ಚಳುವಳಿ, ಹೌದಾ? ಎಸ್, ಭಾರತ ಬಿಡಿ ಚಳುವಳಿ ಅಂದ್ರೆ ಒಂದೇ, ಭಾರತ ಬಿಟ್ಟು ತೊಲಗಿ ಅಂದ್ರೆ ಒಂದೇ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ಒಂದೇ. ಸೊ ಎದಕ್ ಮಾಡಿದ್ರಪ್ಪ? ಬ್ರಿಟಿಷರಿಗೆ ಮಾಡುವಂತ ಒಂದು ಮೂವ್ಮೆಂಟ್ ಆಗಿದೆ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಭಾರತದ ಅತಿ ಉದ್ದ ರಿವರ್ ಯಾವುದು ಅಂತ ಕೇಳ್ತಾ ಇದ್ದಾನ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನಿಮ್ಗೆ? ಗಂಗಾ ರಿವರ್, ಬ್ರಹ್ಮಪುತ್ರ ರಿವರ್, ಗೋದಾವರಿ ರಿವರ್, ನರ್ಮದಾ ರಿವರ್ ಅಂತ ಕೊಟ್ಟಿದ್ದಾನ. ಸೊ ಆಲ್ಮೋಸ್ಟ್ ಆನ್ಸರ್ಸ್ ಗೊತ್ತದ. ಆಪ್ಷನ್ಸ್ ಏನ್ ಹೇಳ್ತಾ ಇದ್ದೀರಾ? ಎಸ್, ಸೊ ಗಂಗಾ ರಿವರ್ ಅಂತ ಕೊಡ್ತಾ ಇದ್ದೀರಾ. ಭಾರತದ ಅತಿ ಉದ್ದವಾಗಿರುವಂತಹ ರಿವರ್, ಭಾರತದ ಸೊ ಇಂಡಿಯನ್ ನ್ಯಾಷನಲ್ ರಿವರ್ ಅಂತ ಕನ್ಸಿಡರ್ ಆಗ್ತದ. ಸೊ ಅತ್ಯಂತ ಪವಿತ್ರ ರಿವರ್ ಅಂತ ನಾವು ಯಾವುದನ್ನ ನೋಡ್ತೀವಿ ಅಂದ್ರ ಗಂಗಾ ರಿವರ್ ಅನ್ನ ನೋಡ್ತೀವಿ. ಹಾಗಾದ್ರೆ ಗಂಗಾ ರಿವರ್ ನ ಒಟ್ಟು ಉದ್ದ ಎಷ್ಟೈತ್ರಿ? ಭಾರತ ಬಹಳ ಉದ್ದವಾಗಿರುವಂತ ರಿವರ್ ಅಲ್ಲ ಇದು, ಕಂಪೇರ್ ಟು ಗೋದಾವರಿ, ಕಂಪೇರ್ ಟು ಬ್ರಹ್ಮಪುತ್ರ, ಕಂಪೇರ್ ಟು ನರ್ಮದಾ. ಸೊ ಹಾಗಾದ್ರೆ ಗಂಗಾ ರಿವರ್ ನ ಒಟ್ಟು ಉದ್ದ ಎಷ್ಟಿದೆ ಅಂತಂದ್ರೆ 2525 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತ ರಿವರ್ ಯಾವುದು ಅಂತ ನೋಡ್ತೀವಿ ಅಂದ್ರೆ ಗಂಗಾ ರಿವರ್ ಅಂತ ನೋಡ್ತೀವಿ. ಎಸ್, ಸೊ ಹಾಗಾದ್ರೆ ಇದು ಎಲ್ಲಿ ಹುಟ್ಟದ? ಭಾರತದಾಗ ಹುಟ್ಟದ ಇಲ್ರಿ? ಇಲ್ಲ, ಟಿಬೆಟ್ನಾಗ ಹುಟ್ಟುವಂತದ್ದು. ಸೊ ಈ ರಿವರ್ ಟಿಬೆಟ್ನಾಗ ಇರುವಂತಹ ಎಸ್ ಟಿಬೆಟಿನ ಗಂಗೋತ್ರಿ ಹಿಮ ನದಿಯಲ್ಲಿ ಏನಾಗ್ತದ ಅಂತಂದ್ರ ಹುಟ್ಟುವಂತದ್ದು. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಏನ್ ಅಂತಂದ್ರ ಗೋಮುಖ ಎಂಬ ಪ್ಲೇಸ್ ಅಲ್ಲಿ ಹುಟ್ಟುತ್ತದ ಅಂತ ನೋಡ್ತೀವಿ ನಾವು, ಹೌದಾ? ಸೊ ಹಾಗಾದ್ರೆ ಟಿಬೆಟಿನ ಗಂಗೋತ್ರಿ ಹಿಮ ನದಿಯಿಂದ ಗೋಮುಖ ಬೆಟ್ಟದಲ್ಲಿ ಹುಟ್ಟುವಂತ ರಿವರ್ ಯಾವುದು ಅಂತಂದ್ರ ಗಂಗೆ ಅಂತ ನೋಡ್ತೀವಿ. ಇದೇ ಗಂಗೆಯನ್ನ ಪೂರ್ವದ ಗಂಗೆ, ಪಶ್ಚಿಮದ ಗಂಗೆ ಅಂತಂದು ಎರಡು ಡಿವೈಡ್ ಮಾಡಿದಾರ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, ಅತ್ಯಂತ ಹೆಚ್ಚು ಒಳನಾಡಿನ ಜಲಸಾರಿಗೆಯನ್ನು ಹೊಂದಿರುವಂತ ರಿವರ್ ಯಾವುದು ಅಂತಂದ್ರ ಇಲ್ಲಿ ಗಂಗಾ ನದಿಯ ಉಪನದಿ ಆಗಿರುವಂತಹ ಹೂಗ್ಲಿ ರಿವರ್ ಅಂತ ನೋಡ್ತೀವಿ. ಈ ಹೂಗ್ಲಿ ರಿವರ್ ದಡದ ಮೇಲೆ ಯಾವ ನಗರ ಐತ್ರಿ? ನಮಗ ಕಲ್ಕತ್ತಾ ನಗರ ಇದೆ. ಸೊ ಹಾಗಾದ್ರೆ ಇಲ್ಲಿ ಕಲ್ಕತ್ತಾ ವೆರಿ ಇಂಪಾರ್ಟೆಂಟ್. ಈ ಕಲ್ಕತ್ತಾ ನಗರವನ್ನ ಸ್ಥಾಪಿಸಿದವರು ಯಾರು ಅಂತ ಕರೀತಾರ ಅಂತಂದ್ರ ಜಾಮ್ ಚಾರ್ನಾಕ ಅಂತ ನೋಡ್ತೀವಿ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ ಅಂತ ಹೇಳ್ತಾ. ಸೊ ಇಲ್ಲಿ ಭಾರತದ ಅತಿ ಉದ್ದವಾದಂತ ನದಿ ಯಾವುದು ಅಂದ್ರ ಗಂಗಾ ರಿವರ್ ಆಗುತ್ತ. ಗೋದಾವರಿ ಅಂತಂದ್ರೆ ದಕ್ಷಿಣ ಭಾರತದ ವೃದ್ಧ ನದಿ ಅಂತ ಕರಿತೀವಿ, ದಕ್ಷಿಣ ಭಾರತದ ಅತಿ ಉದ್ದವಾದಂತಹ ರಿವರ್ ಅಂತ ನೋಡ್ತೀವಿ. ನರ್ಮದಾ ಮಧ್ಯಪ್ರದೇಶದಾಗಿರುವಂತದ್ದು ಕರುಣಾಮಯಿ ರಿವರ್ ಅಂತ ನೋಡ್ತೀವಿ.
ಸೊ ಇದೇ ನರ್ಮದಾ ರಿವರ್ಗ ಒಂದು ಅತಿ ದೊಡ್ಡ ದ್ವೀಪ ಕಂಡು ಬರ್ತದ, ಅದ್ರ ಹೆಸರು ಏನ್ರಿ ಅಂತಂದ್ರ ಆಲಿಯಾ ಬೆಟ್ ಅಂತ ನೋಡ್ತೀವಿ. ಎಸ್, ಹಾಗಾದ್ರೆ ಬ್ರಹ್ಮಪುತ್ರ ರಿವರ್ ನಿಮಗೆ ಆಪ್ಷನ್ಸ್ ಅಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಎಸ್, ಕ್ಲಿಯರ್ ಆಯ್ತಾ? ಟಿಬೆಟಿನ ಗಂಗೋತ್ರಿ ಎಂಬಲ್ಲಿ ಗೋಮುಖ ಎಕ್ಸಾಕ್ಟ್ಲಿ ಪೇಸಪ್ಪಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ, ಭಾರತದ ಅತಿ ಎತ್ತರದ ಪರ್ವತ ಶೃಂಗ ಯಾವುದು? ಆಪ್ಷನ್ಸ್ ಅಲ್ಲಿ ಕಾಂಚನ ಜುಂಗ ಆಪ್ಷನ್ಸ್ ಅಲ್ಲಿದ, ಮೌಂಟ್ ಎವರೆಸ್ಟ್ ಆಪ್ಷನ್ಸ್ ಅಲ್ಲಿದ, ನಂದಾದೇವಿ ಆಪ್ಷನ್ಸ್ ಅಲ್ಲಿದ, ಅನ್ನಪೂರ್ಣ ಆಪ್ಷನ್ಸ್ ಅಲ್ಲಿದ. ಸೊ ಹಾಗಾದ್ರೆ ಎಲ್ಲರೂ ಕೂಡ ಆಪ್ಷನ್ಸ್ ಎ ಅಂತ ಹೇಳ್ತಾ ಇದ್ದೀರಾ, ಯಾವುದು? ಕಾಂಚನ ಜುಂಗ ಅಂತ ಹೇಳ್ತಾ ಇದ್ದೀರಾ, ಹೌದಾ? ಸೊ ಹಾಗಾದ್ರೆ ಇಡೀ ವಿಶ್ವದಾಗ ಅತ್ಯಂತ ಹೈಯೆಸ್ಟ್ ಒಂದು ಎತ್ತರದಲ್ಲಿರುವಂತಹ ಎವರೆಸ್ಟ್ ಯಾವುದು ಅಂತ ನೋಡ್ತೀವಿ ಅಂದ್ರೆ ದಟ್ ಈಸ್ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. 8848.86 ಮೀಟರ್ ಏನಾಗಿದೆ ಅನ್ನ ಎತ್ತರ ಆಗಿದೆ. ಸೊ ಹಾಗಾದ್ರೆ ಪ್ರಪಂಚದ 3 ಅತಿ ಎತ್ತರದ ಶಿಖರಗಳು ಅಂತ ನೋಡ್ತೀವಿ ಅಂದ್ರೆ ಫಸ್ಟ್ ಅಲ್ಲಿ ಇರೋದು ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ, ಸೆಕೆಂಡ್ ಅಲ್ಲಿ ಇರೋದು K2 ಗಾಡ್ವಿನ್ ಅಂತ ನೋಡ್ತೀವಿ, ಇದು ಏನಾಗಿದೆ ಸೆಕೆಂಡ್ ಹೈಯೆಸ್ಟ್ ಆಗಿದೆ. ಸೊ ಹಾಗಾದ್ರೆ ಥರ್ಡ್ ಹೈಯೆಸ್ಟ್ ಆಗಿ ಯಾವ್ದಿದೆ ಕಮೆಂಟ್ ಮಾಡಿ. ಸೊ ಕ್ವಶನ್ಸ್ ಆನ್ಸರ್ಸ್ ಅದೇ ಆಗುತ್ತಾ? ಸೊ ಥರ್ಡ್ ಹೈಯೆಸ್ಟ್ ಪೀಕ್ ಇನ್ ವರ್ಲ್ಡ್ ಅಂತ ನೋಡ್ತೀವಿ. ಸೊ ಆಪ್ಷನ್ಸ್ ಯಾವ್ದಾಗುತ್ತಾ? ಎಸ್, ಕಾಂಚನ ಚುಂಗ ಅಂತ ಹೇಳ್ತಾ ಇದ್ದೀರಾ. ಸೊ ಆಪ್ಷನ್ಸ್ ಏನ್ ಮಾಡಲಿ? ಸಿ ರೈಟ್ ಆಗುತ್ತಾ? ಎಸ್, ಸೊ ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ಸ್ 1 ಸರಿಯಾದ ಆನ್ಸರ್ಸ್ ಆಗುತ್ತಾ? ಸೊ ನೆಕ್ಸ್ಟ್ ಅಲ್ಲಿ ಎಸ್, ಮೌಂಟ್ ಎವರೆಸ್ಟ್ ಆದ್ಮೇಲೆ ನೆಕ್ಸ್ಟ್ ಇರುವುದು K2 ಗಾಡ್ವಿನ. ಸೊ ಮೂಲತಃ ಮುಂಚೆ ಎಲ್ಲ ಇದು ಭಾರತದ ಅತಿ ಎತ್ತರದ ಪರ್ವತ ಶಿಖರ ಅಂತಂದು K2 ಗಾಡ್ವಿನ್ ಅನ್ನ ನಾವು ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಇವಾಗ ಏನಾಗುತ್ತದಪ್ಪ ಅಂದ್ರೆ K2 ಗಾಡ್ವಿನ್ ಪಾಕಿಸ್ತಾನ ಅಂಡರ್ದಾಗ ಬರುವಂತಹ ಎವರೆಸ್ಟ್ ಆಗಿದೆ. ದ್ಯಾಟ್ಸ್ ವೈ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕಾಂಚನ ಚುಂಗ ಭಾರತದ ಅತಿ ಎತ್ತರದ ಪರ್ವತ ಶೃಂಗ ಅಂತ ನೋಡ್ತೀವಿ. ಹಾಗಾದ್ರೆ ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಇರುವಂತದ್ದು K2 ಗಾಡ್ವಿನ್ ಎತ್ತರ ಎಷ್ಟೈತ್ರಿ ಅಂತಂದ್ರೆ 8011 ಮೀಟರ್ ಎತ್ತರ ಆಗಿದೆ. ಕಾಂಚನ ಚುಂಗದ ಎತ್ತರ ಎಷ್ಟೈತ್ರಿ ಅಂತಂದ್ರೆ 8586 ಮೀಟರ್. ಸೊ ಹಾಗಾದ್ರೆ 8586 ಮೀಟರ್ ಅನ್ನ ಒಳಗೊಂಡಿರುವಂತ ಕಾಂಚನ ಚುಂಗ ಹೈಯೆಸ್ಟ್ ಥರ್ಡ್ ಪೀಕ್ ಇನ್ ವರ್ಲ್ಡ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್ ಅಪ್ಪಿ, ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ ಏನ್ ಕೊಟ್ಟಿದ್ದಾನೆ ಅಂತಂದು, ಭಾರತದ ಅತಿ ದೊಡ್ಡ ಪ್ಲೂಟೋ ಯಾವುದು? ಸೊ ಹಾಗಾದ್ರೆ ಭಾರತದ ಅತಿ ದೊಡ್ಡ ಪ್ಲೂಟೋ ಯಾವುದು ಅಂತ ಕೇಳ್ತಾ ಇದ್ದಾನ. ಸೊ ಅಂದ್ರೆ ಏನ್ರಿ ಪ್ರಸ್ಥ ಭೂಮಿಗಳನ್ನ ಕೇಳ್ತಾ ಇದ್ದಾನ. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನ ನಿಮ್ಗೆ? ಎಸ್, ಬಿಹಾರ ಪ್ಲೂಟೋ, ಡೆಕ್ಕನ್ ಪ್ಲೂಟೋ, ಮಾಲ್ವಾ ಪ್ಲೂಟೋ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಅಂತಿದ. ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಯಾವ್ದಾಗುತ್ತೆ ಕಮೆಂಟ್ ಮಾಡಿ. ಎಸ್ ಎಸ್, ಈ ಕಡೆ ರೈಟ್ ಮಾಡ್ಲಾ? ಓಕೆಪ್ಪ. ಭಾರತದ ಅತಿ ದೊಡ್ಡ, ಅವಾಗಿಂದ ಕಾಣಲಿಲ್ಲ ನಿಮ್ಗೆ. ಎಸ್, ಕಾಣ್ತಿಲ್ಲ ಅಂತಂದ್ರೆ ಮೌಂಟ್ ಎವರೆಸ್ಟ್ ಎಷ್ಟಿದೆ? 8848.86 ಮೀಟರ್ ಇದೆ, ಹೌದಾ? ಸೊ K2 ಗಾಡ್ವಿನ್ ಇದು ಪ್ರೆಸೆಂಟ್ ಎಲ್ಲಿದಪ್ಪ? ಚೀನಾ ಮತ್ತು ಪಾಕಿಸ್ತಾನ ಅಂಡರ್ದಾಗಿರುವಂತದ್ದು. K2 ಗಾಡ್ವಿನ್ ಎಷ್ಟಿದೆ ಅಂತಂದ್ರೆ 8611 ಮೀಟರ್ ಇದೆ. ಸೊ ಹಾಗಾದ್ರೆ ಥರ್ಡ್ ಒನ್ ಅಲ್ಲಿ ಯಾವ್ದಿದೆ? ಕಾಂಚನಜುಂಗ ನಮ್ಮ ಭಾರತದಾಗಿರುವಂತದ್ದು 8586 ಮೀಟರ್ ಅಲ್ಲಿದ್ದು ಥರ್ಡ್ ಹೈಯೆಸ್ಟ್ ಇದೆ. ಕಾಣಿಸ್ತಾ ಇದು ಬರ್ದಿದ್ದು, ಆ ಕಡೆ ಕಾಣಿಲ್ಲ ಅಂತಂದ್ರೆ ಸೊ ಇದನ್ನ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋಗಿ. ಎಸ್, ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು? ಹೂರಿ ಮೇಡಮ್. ಎಸ್ ಪಾ. ಸೊ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು? ನಂದಾದೇವಿ ಆಪ್ಷನ್ಸ್ ಇತ್ತು. ಎಸ್, ಸೊ ಹಾಗಾದ್ರೆ ಇಲ್ಲಿ ಜಸ್ಟ್ ನೋಡ್ತಾ ಹೋಗಿ ನಂದಾದೇವಿ. ಹಾಗಾದ್ರೆ ಭಾರತದ ಎರಡನೇ ಅತಿ ಎತ್ತರದ ಪರ್ವತ ಯಾವುದು? ದಟ್ ಈಸ್ ನಂದಾದೇವಿ. ಹಾಗಾದ್ರೆ ನಂದಾದೇವಿ ಉದ್ದ ಎಷ್ಟೈತ್ರಿ ಎತ್ತರ ಅಂತಂದ್ರ 7816 ಮೀಟರ್. ಸೊ ಹಾಗಾದ್ರೆ ಭಾರತದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಯಾವುದು ಅಂತಂದ್ರ ದಟ್ ಈಸ್ ನಂದಾದೇವಿ. ಫಸ್ಟ್ ಒನ್ ಯಾವುದು ಅಂತ ನೋಡ್ತೀವಿ? ಕಾಂಚನ ಚುಂಗ ಅಂತ ನೋಡ್ತೀವಿ. ಸೊ ಸಾಕಲ್ಲ ಇಷ್ಟ. ಸೊ ನೆಕ್ಸ್ಟ್ ಅಲ್ಲಿ ಈ ಕ್ವಶನ್ಸ್ ಆನ್ಸರ್ಸ್ ಯಾವ್ದಾಗುತ್ತಾ? ಸೊ ಡೆಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತಾ ಇದ್ದೀರಾ, ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತಾ ಇದ್ದೀರಾ. ಎಸ್, ಸೊ ಹಾಗಾದ್ರೆ ಆಪ್ಷನ್ಸ್ ಬಿ ಸರಿಯಾದ ಆನ್ಸರ್ಸ್ ಆಗುತ್ತಾ? ಟ್ರಯಾಂಗಲ್ ಆಗಿರುವಂತದ್ದು, ತ್ರಿಕೋಣಾಕಾರದಾಗಿರುವಂತದ್ದು ಪ್ಲೂಟೋ ಯಾವುದು ಅಂತಂದ್ರ ದಕ್ಕನ್ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಸೊ ನೆನ್ಪಿಟ್ಕೊಳ್ರಿ, ಈ ದಕ್ಕನ್ ಪ್ರಸ್ಥಭೂಮಿ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ. ಪ್ರಸ್ಥಭೂಮಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಅಂತ ನೋಡ್ತೀವಿ. ಎಸ್, ಸೊ ಎಸ್ ಕರೆಕ್ಟ್ ಆಗುತ್ತಾ? ಸೊ ಇಲ್ಲಿ
ಪಶ್ಚಿಮಕ್ಕ ಪಶ್ಚಿಮ ಘಟ್ಟಗಳು, ಪೂರ್ವಕ್ಕ ಪೂರ್ವ ಘಟ್ಟಗಳು, ಉತ್ತರಕ್ಕ ಏನಪ್ಪಾ ಅಂದ್ರ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳಲ್ಲಿ, ಉತ್ತರಕ್ಕ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳದಲ್ವ. ಸೊ ಈ ಕಡೆ ಪಶ್ಚಿಮ ಘಟ್ಟಗಳು, ಈ ಕಡೆ ಪೂರ್ವ ಘಟ್ಟಗಳ, ಈ ಕಡೆ ಪಶ್ಚಿಮ ಘಟ್ಟಗಳ. ಸೊ ಇವು ದಕ್ಷಿಣಕ್ಕೆ ಕಂಡು ಬರಂಗಿಲ್ಲ. ಇವು ಯಾವ ಪ್ರಸ್ಥಭೂಮಿಗಳಂತ ಕರಿತೀವಿ ಅಂತಂದ್ರ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ನೆನಪಿಟ್ಕೊಳ್ರಿ. ಹಾಗಾದ್ರೆ ದಕ್ಕನ್ ಪ್ರಸ್ಥಭೂಮಿದಾಗಿರುವಂತಹ ಭಾರತದ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತಂದ್ರ 8 ರಾಜ್ಯಗಳು ದಕ್ಕನ್ ಪ್ರಸ್ಥಭೂಮಿಯನ್ನ ಹೊಂದಿದಾವ. ಸೊ ಹಾಗಾದ್ರೆ ಇವು ಯಾವ್ಯಾವು? ಒಂದು ಮಹಾರಾಷ್ಟ್ರ ಅಂತ ನೋಡ್ತೀವಿ. ಸೆಕೆಂಡ್ ಒನ್ ಯಾವುದು? ತೆಲಂಗಾಣ ಅಂತ ನೋಡ್ತೀವಿ. ಎಸ್, ತಮಿಳುನಾಡಲ್ಲ, ತೆಲಂಗಾಣ ಅಂತ ನೋಡ್ತೀವಿ. ಮೂರನೇದು ಯಾವುದು? ಆಂಧ್ರ ಪ್ರದೇಶ. ನಾಲ್ಕನೇದು ಯಾವತ್ತಪ್ಪ? ನಮ್ಮ ಕರ್ನಾಟಕ. ಎಸ್, ಸೊ ನಾಲ್ಕನೇದು ಕರ್ನಾಟಕ ಅಂತ ನೋಡ್ತೀವಿ. ತಮಿಳುನಾಡು ಅಂತ ನೋಡ್ತೀವಿ. ನೋಡ್ರಿ, ಮಹಾರಾಷ್ಟ್ರ 1, ತೆಲಂಗಾಣ 2, ಆಂಧ್ರ ಪ್ರದೇಶ 3, ನಾಲ್ಕನೇದು ಕರ್ನಾಟಕ, ಐದನೇದು ತಮಿಳುನಾಡು, ಆರನೇದು ಯಾವುದು ಅಂದ್ರ ಕೇರಳ ಅಂತ ನೋಡ್ತೀವಿ. ಎಸ್, ಕೇರಳ ಅಂತ ನೋಡ್ತೀವಿ. ಇನ್ನೊಂದು ಯಾವಪ್ಪ? 7th ಒನ್ ಮಧ್ಯಪ್ರದೇಶದ ಕೆಲವೊಂದಿಷ್ಟು ಭಾಗಗಳು ಅಂತ ನೋಡ್ತೀವಿ. ಹಾಗಾದ್ರೆ 8ನೇ ಪ್ಲೇಸ್ ಯಾವುದು? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಭಾರತದ 8 ರಾಜ್ಯಗಳಲ್ಲಿ ನಮಗ ದಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತದ. ಸೊ ಎಸ್, ತೆಲಂಗಾಣ ಆಯ್ತು, ಮಹಾರಾಷ್ಟ್ರ ಆಯ್ತು, ಆಂಧ್ರ ಪ್ರದೇಶ ಆಯ್ತು, ಕರ್ನಾಟಕ ಆಯ್ತು, ತಮಿಳುನಾಡು ಆಯ್ತು, ಕೇರಳ ಆಯ್ತು, ಮಧ್ಯಪ್ರದೇಶ ಆಯ್ತು. ಇನ್ನೂ ಒಂದು ಯಾವ್ದು ಬಿಟ್ಟಿದ್ದೀನಿ? ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡ್ತಾ ಹೋಗಿ. ಇನ್ನೊಂದು ಯಾವ್ದಿದ? ಸೊ ಕ್ವಿಕ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ. ಇನ್ನ ಒಂದು ಯಾವ್ದಂತ ನೋಡ್ತೀವಿ ಅಂದ ದ್ಯಾಟ್ ಈಸ್ ಛತ್ತೀಸ್ಗಢ ಅಂತ ನೋಡ್ತೀವಿ. ಸೊ ಈ 8 ರಾಜ್ಯಗಳಲ್ಲಿ ನಮ್ಗೆ ಏನ್ ಕಂಡು ಬರ್ತದ ಅಂತಂದ್ರ ದಕ್ಕನ್ ಪ್ರಸ್ಥಭೂಮಿಗಳ ಕಂಡು ಬರ್ತಾವ ಅಂತ ನೋಡ್ತೀವಿ. ಆಯ್ತಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. 8 ರಾಜ್ಯಗಳು ನೋಡ್ರಿ, ಲಿಸ್ಟ್ ಮಾಡ್ಕೊಳ್ರಿ. ಇದ್ರದ್ದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ. ಭಾರತ ಸಂವಿಧಾನವನ್ನ ಯಾವ ದಿನಾಂಕದಲ್ಲಿ ಅಂಗೀಕರಿಸಲಾಗಿದೆ? ಭಾರತೀಯ ಸಂವಿಧಾನವನ್ನ ಯಾವ ದಿನಾಂಕದಲ್ಲಿ ಅಂಗೀಕರಿಸಲಾಗಿದೆ? ಆಪ್ಷನ್ಸ್ ಅಲ್ಲಿ ಜನವರಿ 26, 1950, ನವೆಂಬರ್ 26, 1949, ಆಗಸ್ಟ್ 15, 1947, 2ನೇ ಅಕ್ಟೋಬರ್ 1949. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ತಗೋತೀವಿ ಅಂತಂದ್ರ ಇಡೀ ವರ್ಲ್ಡ್ನಾಗ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ ಲಿಖಿತ ಸಂವಿಧಾನ ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತ ನೋಡ್ತೀವಿ. ಸೊ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಎಸ್, ಸೊ ಆಪ್ಷನ್ಸ್ ಎ ಜನವರಿ 26 ರಿಪಬ್ಲಿಕನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದ್ರೆ ಜನವರಿ 20, 1950 ನವೆಂಬರ್ 26, 1949 ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪಿ? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ಲಾಕ್ ಮಾಡ್ಲಾ? ಭಾರತೀಯ ಸಂವಿಧಾನ 1-2 ದಿನದಾಗ ರಚನೆ ಆಗಿರುವಂತದ್ದಲ್ಲ. ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಸೊ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಹಲವಾರು ಒಂದು ಸಂವಿಧಾನ ರಚನಾಕಾರರ ಒಂದು ಕೊಡುಗೆಯಿಂದ ನಮ್ಗೇನಾಯ್ತು? ಸಂವಿಧಾನ ರಚನಾ ಆಗಿದೆ. 2 ವರ್ಷ 11 ತಿಂಗಳು 18 ದಿನ ಅಂತ ನೋಡ್ತೀವಿ. ಸರಿ ಸುಮಾರು 3 ವರ್ಷ. ಸೊ ಎಸ್, 11 ತಿಂಗಳು 18 ದಿನ, 2 years 11 months 18 days ಅನ್ನ ತೆಗೆದುಕೊಂಡಿದೆ. ಸೊ ಹಾಗಾದ್ರೆ ಒಟ್ಟು ಎಷ್ಟು ಖರ್ಚಾಗಿದ್ದಾರೆ? 6.4 ಮಿಲಿಯನ್ ಖರ್ಚಾಗಿದೆ ಅಂತ ನೋಡ್ತೀವಿ. ನೋಡ್ರಿ, ಅವಾಗಿನ ಕಾಲದಾಗ 6.4 ಮಿಲಿಯನ್ ವೆಚ್ಚ ಆಗಿದೆ ನಮ್ಮ ಸಂವಿಧಾನ ರಚನಾ ಆಗ್ಬೇಕಂದ್ರೆ. ಸೊ ಆನ್ಸರ್ಸ್ ಮಾಡ್ತಾ ಹೋಗಿ ನೋಡೋಣ. ಎಸ್, ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಸೊ ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ. ಸೊ ಜನವರಿ 26, 1950 ಅಂತ ಹೇಳ್ತಾ ಇದ್ದೀರಾ. ಸೊ ಆಪ್ಷನ್ಸ್ ಬಿ ಅಂತ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ತಾ ಹೋಗಿ ಆಪ್ಷನ್ಸ್ ಏನಾಗುತ್ತಾ? ಬಿ ಆಗುತ್ತಾ. ಅಂಗೀಕಾರ ಆಗಿದ್ದು ಯಾವಾಗಪ್ಪ ಅಂದ್ರೆ ನವೆಂಬರ್ 26, 1949. ಜಾರಿಗೆ ಬಂದಿದ್ದು ಯಾವಾಗ ಅಂತ ನೋಡ್ತೀವಿ? ಜನವರಿ 26, 1950. ಪೂರ್ಣ ಸ್ವರಾಜ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಸವಿ ನೆನಪಿಗಾಗಿ 1930 ಆಗಿರ್ತದ. ಅಲ್ಲಿ 1930 ಜನವರಿ 20ಕ್ಕೆ ಏನಾಗಿರ್ತಂದ್ರ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿರ್ತಾರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಾಗ. ಅದರ ಸವಿ ನೆನಪಿಗಾಗಿ ಸಂವಿಧಾನ ಅಂಗೀಕಾರ ಆಗಿದ್ದು ಈ ದಿನಾಂಕದಂದು ಅಂತ ನೋಡ್ತೀವಿ. ಜನವರಿ 26 ನಾವು ರಿಪಬ್ಲಿಕನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ ಟೈಮ್ನಾಗ ಬೇರೆ ದೇಶದ ಅಧ್ಯಕ್ಷರು ಏನ್ ಮಾಡಿರ್ತಾರಪ್ಪ ಅಂದ್ರ ನಮ್ಮ ದೇಶದ ರಿಪಬ್ಲಿಕನ್ ಡೇದಾಗ ಭಾಗಿಯಾಗಿರ್ತಾರ. ಹಾಗಾದ್ರೆ 2025 ನಲ್ಲಿ ರಿಪಬ್ಲಿಕನ್ ಡೇದಾಗ ಭಾಗಿಯಾದಂತಹ ದೇಶದ ಅಧ್ಯಕ್ಷ ಯಾರು? ಕಮೆಂಟ್ ಮಾಡಿ. ಎಸ್, ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಎಸ್, ವೆರಿ ಗುಡ್. ಅಂಗೀಕಾರ ಆಗಿದ್ದು ಆಪ್ಷನ್ಸ್ ಬಿ. ಅಂಗೀಕಾರ
ಜಾರಿಗೆ ಬಂದಿದ್ದು ಯಾವಾಗ ಅಂತ ನೋಡ್ತೀವಿ, ಇದು ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಆಗಸ್ಟ್ 15, 1947 ಏನಾಯ್ತು, ಭಾರತ ಸ್ವತಂತ್ರ ಆಯಿತು ಅಂತ ನೋಡ್ತೀವಿ. ಸೊ ನಮಗ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಹಾಗಾದ್ರೆ ಇಲ್ಲೇನ್ ಕೊಟ್ಟಿದ್ದಾನ, ಭಾರತದ ಪ್ರಿಮರ್ ಮಿನಿಸ್ಟರ್ ಯಾವ ಆಯೋಗದ ತೀರ್ಮಾನದಿಂದ ಆಯ್ಕೆಯಾಗುತ್ತಾರೆ. ಹಾಗಾದ್ರೆ ಪ್ರಿಮರ್ ಮಿನಿಸ್ಟರ್ ಅಂದ್ರೆ ಯಾರು, ಕಮೆಂಟ್ ಕೊಡ್ತಾ ಹೋಗಿ. ಆಪ್ಷನ್ಸ್ ಅಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಸಂವಿಧಾನ ಸಭೆ ಅಂತಿದ. ಎಸ್, ವೆರಿ ಗುಡ್. ಇಂಡೋನೇಷ್ಯಾದ್ದು ಬಂದಿದ್ರು ಅಂತ ಹೇಳ್ತಾ ಇದ್ದೀರಾ. ಯಾರು ಬಂದಿದ್ರು ಕಮೆಂಟ್ ಕೊಡ್ತಾ ಹೋಗಿ ನೋಡೋಣ. ಎಸ್, ಆಪ್ಷನ್ಸ್ ಯಾವ್ದು ರೈಟ್ ಆನ್ಸರ್ಸ್ ಆಗುತ್ತಾ, ಪ್ರಿಮರ್ ಮಿನಿಸ್ಟರ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದೀನಿ, ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ. ಸೊ ಸಂವಿಧಾನ, ಎಸ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಮತ್ತೆ ನಾವು ಒಂದು ಕ್ವಶನ್ಸ್ ಐತೆ ಅಲ್ಲಿ ಡಿಸ್ಕಷನ್ಸ್ ಮಾಡೋಣ. ಸೊ ಹಾಗಾದ್ರೆ ಪ್ರಿಮರ್ ಮಿನಿಸ್ಟರ್ ಅಂದ್ರೆ ಯಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತ ನೋಡ್ತೀವಿ, ಹೌದಾ. ಸೊ ಪ್ರೈಮ್ ಮಿನಿಸ್ಟರ್, ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ ನಮ್ಮ ಭಾರತದ, ನರೇಂದ್ರ ಮೋದಿ ಅವರು ಇದ್ದಾರೆ. 2014ರಿಂದ 2025 ಇದ್ದಾರೆ ಅಂತ ನೋಡ್ತೀವಿ. ಸೊ ಸುಮಾರು 11ನೇ ವರ್ಷ ಸ್ಟಾರ್ಟ್ ಇದೆ ಅವ್ರದ್ದು, ಹೌದಾ. ಸೊ ಹಾಗಾದ್ರೆ ಪ್ರಥಮ PM ಯಾರು, ಜವಾಹರ್ಲಾಲ್ ನೆಹರು. ಸಂವಿಧಾನದ ಎಷ್ಟನೇ ವಿಧಿ ನಮಗ ಪ್ರಿಮರ್ ಬಗ್ಗೆ ತಿಳಿಸ್ತದಪ್ಪ. ಸೊ ಸಂವಿಧಾನದ ಎಷ್ಟನೇ ವಿಧಿ ನಮಗ ಪ್ರಧಾನಮಂತ್ರಿ ಬಗ್ಗೆ ತಿಳಿಸ್ತದ ಅಂತಂದ್ರ 74 ಉಪವಿಧಿ 1 ಪ್ರಕಾರ ಅಂತ ನೋಡ್ತೀವಿ. ಸೊ ಎಸ್, 74 ಉಪವಿಧಿ 1 ಏನ್ ಹೇಳ್ತದ ಅಂದ್ರ ಭಾರತಕ್ಕೊಬ್ರು ಪ್ರಧಾನಮಂತ್ರಿ ಇರಬೇಕು ಅಂತ ಹೇಳ್ತದ. ಸೊ ಹಾಗಾದ್ರೆ ಇದನ್ನ ಯಾವ ಆಯೋಗದ ತೀರ್ಮಾನದಿಂದ ಆಯ್ಕೆ ಮಾಡ್ತಾರ, ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಸಂವಿಧಾನ ಸಭೆ. ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪ, ಕಮೆಂಟ್ ಮಾಡಿ. ಯಾವ ರೈಟ್ ಆನ್ಸರ್ಸ್ ಆಗುತ್ತಾ, ಲೋಕಸಭೆನಾ, ಮೋದಿಜಿನ. 74 ಉಪವಿಧಿ 1 ಏನ್ ಹೇಳ್ತದ ಅಂತಂದ್ರೆ ನಮಗ ಪ್ರೈಮ್ ಮಿನಿಸ್ಟರ್ ಇರ್ಬೇಕಂತ ಹೇಳ್ತದ. ಈ ಪ್ರೈಮ್ ಮಿನಿಸ್ಟರ್ ನಮ್ಮ ಭಾರತದ ನೈಜ ಮಾತ್ರ ಕಾರ್ಯಾಂಗದ ಅಧ್ಯಕ್ಷರಾಗಿರ್ತಾರ ಅಂತ ನೋಡ್ತೀವಿ. ಅಷ್ಟೇ ಅಲ್ಲ, ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರ ನಮಗ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರ ಅಂತ ನೋಡ್ತೀವಿ. ನ್ಯಾಷನಲ್ ಡೆವಲಪ್ಮೆಂಟ್, ಎಸ್ NDB ಅಂತ ನೋಡ್ತೀವಿ. NDB ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರ ಅಂತ ನೋಡ್ತೀವಿ. ಸೊ ಇಲ್ಲಿ ಲೋಕಸಭೆಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳ ಯಾರನ್ನ ಆಯ್ಕೆ ಮಾಡ್ತಾರಪ್ಪ ಅಂದ್ರ ಈ ಲೋಕಸಭೆ ಸದಸ್ಯರಲ್ಲಿ, ಲೋಕಸಭೆಯಲ್ಲಿ ಆಯ್ಕೆಯಾದವರಲ್ಲಿ ಒಬ್ಬರನ್ನ ಸೊ ಪ್ರೈಮ್ ಮಿನಿಸ್ಟರ್ ಅಂತ ಆಯ್ಕೆ ಮಾಡ್ತಾರ. ಸೊ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಏನಾಗುತ್ತಾ, ಆಪ್ಷನ್ಸ್ ಹೌಸ್ ಆಫ್ ಕಾಮನ್ಸ್ ಈಸ್ ಸರಿಯಾದ ಆನ್ಸರ್ಸ್ ಆಯ್ತು, ಲೋಕಸಭಾ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಎಸ್, ಲೋಕಸಭಾ ಅಂತ ಹೇಳ್ತಾ ಇದ್ದೀರಾ. ಎಸ್, ಭಾರತದ ಮೊದಲ ಆರ್ಥಿಕ ಯೋಜನೆ ಯಾವ ವರ್ಷದಲ್ಲಿ ಆರಂಭವಾಗಿದೆ. ಭಾರತದ ಮೊದಲ ಆರ್ಥಿಕ ಯೋಜನೆ ಅಥವಾ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತೀವಿ. ಆಪ್ಷನ್ಸ್ ಅಲ್ಲಿ 1950ರಿಂದ 51 51ರಿಂದ 56 61ರಿಂದ 66 71ರಿಂದ 76 ಸೊ ಎಷ್ಟು ಪಂಚವಾರ್ಷಿಕ ಯೋಜನೆಗಳಾಗ್ಯಾವ ನಮಗ, 12 ಪಂಚವಾರ್ಷಿಕ ಯೋಜನೆಗಳಾಗ್ಯಾವ ಅಂತ ನೋಡ್ತೀವಿ. ಸೊ ಆಲ್ಮೋಸ್ಟ್ ಆನ್ಸರ್ಸ್ ಹೇಳ್ತಾ ಇದ್ದೀರಾ, ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ. ಸೊ ಪಂಚವಾರ್ಷಿಕ ಯೋಜನೆಗಳು ಅಂತ ನೋಡ್ತೀವಿ, ಹೌದಾ. ಸೊ ಪಂಚವಾರ್ಷಿಕ ಯೋಜನೆ ಪಿತಾಮಹ ಯಾರು, ಭಾರತದ ಮೊದಲ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಜೋಸೆಫ್ ಸ್ಟಾಲಿನ್ ಅವರನ್ನ ಇಡೀ ವಿಶ್ವದಾಗ ಪಂಚವಾರ್ಷಿಕ ಯೋಜನೆ ಪಿತಾಮಹ ಅಂತ ವರ್ಡ್ನಾಗ ಯಾರನ್ನ ಕರಿತೀವಿ, ಕಮೆಂಟ್ ಕೊಡ್ತಾ ಹೋಗಿ ನೋಡೋಣ. ಎಸ್, ಸೊ ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ. ಜವಾಹರ್ಲಾಲ್ ನೆಹರು ಅವ್ರನ್ನ ಭಾರತೀಯ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೆದ್ರ. ವರ್ಲ್ಡ್ನಾಗ 5 ಇಯರ್ಸ್ ಪ್ಲಾನಿಂಗ್ ನ ಫಾದರ್ ಅಂತಂದು ಯಾರನ್ನ ಕರಿತೀವಿ, ಕಮೆಂಟ್ ಮಾಡ್ರಿ. ಸೊ ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ. ಎಸ್, ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿರುವಂತದ್ದು. ಸೊ 1ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿ ಇತ್ತಪ್ಪ ಅಂತಂದ್ರ ಹೆರಾಲ್ಡ್ ಡೋಮರ್ ಮಾದರಿದಾಗಿತ್ತು ಅಂತ ನೋಡ್ತೀವಿ. ಸೊ ಇದು ಎದಕ್ಕೆ ಆದ್ಯತೆಯನ್ನ ಕೊಟ್ಟಿತ್ರಿ ಅಂತಂದ್ರ, ಎಸ್ ಎದಕ್ಕೆ ಆದ್ಯತೆ ಕೊಡ್ತಿದಾರೆ, ಇದು ಕೃಷಿಗೆ ಆದ್ಯತೆಯನ್ನ ಕೊಟ್ಟಿದ್ದು, ಅಗ್ರಿಕಲ್ಚರ್ಗೆ ಆದ್ಯತೆ ಕೊಡ್ತದ. ಇದೇ ಟೈಮ್ನಾಗ ಏನಾಗ್ತದಪ್ಪ ಅಂದ್ರೆ ಹಸಿರು ಕ್ರಾಂತಿನೇ ಆಗ್ತದ. ದಟ್ಸ್ ವೈ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದ MS ಸ್ವಾಮಿನಾಥನ್ ಕರೀತಾರ. ಸೊ ನೆನ್ಪಿಟ್ಕೊಳ್ರಿ ಅಂತ ಹೇಳ್ತಾ, 2ನೇದು ನಡೆದಿದ್ದು ಯಾವಾಗ, ಕಮೆಂಟ್ ಮಾಡಿ ನೋಡೋಣ. 2ನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ಸ್ ಅಲ್ಲಿ ಇದಾನ, ಇಲ್ಲ. 1956ರಿಂದ ಅಂತ ನೋಡ್ತೀವಿ. 1956ರಿಂದ 1961 ಅಂತ ನೋಡ್ತೀವಿ. ಸೊ ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ರೀ, 2ನೇ ಪಂಚವಾರ್ಷಿಕ ಯೋಜನೆ. ಎದಕ್ಕೆ ಆದ್ಯತೆ ಕೊಡ್ತದ ಅಂದ್ರ ಇಂಡಸ್ಟ್ರಿಯಲೈಸೇಷನ್ಸ್ ಏನ್ ಮಾಡ್ತದ ಅಂತಂದ್ರ ಆದ್ಯತೆಯನ್ನ ಕೊಡ್ತದ. ಎದಕ್ಕಪ್ಪ, ಕೈಗಾರೀಕರಣಕ್ಕ ಆದ್ಯತೆಯನ್ನ ಕೊಡ್ತದ. ಇದು ಯಾವ ಒಂದು ಮಾದರಿದಾಗಿತ್ತು ಅಂತಂದ್ರ PC ಮಹನ್ಲೋಬಿಸ್ ಮಾದರಿಯಲ್ಲಿತ್ತು ಅಂತ ನೋಡ್ತೀವಿ. PC ಮಹನ್ಲೋಬಿಸ್ ಮಾದರಿದಾಗ ಇದ್ದಿದ್ದು 2ನೇ ಪಂಚವಾರ್ಷಿಕ ಯೋಜನೆ. ಸೊ ಆನ್ಸರ್ಸ್ ಕೊಡ್ತಾ ಹೋಗಿ. ಎಸ್, ಪಂಚವಾರ್ಷಿಕ ಯೋಜನೆ ಪಿತಾಮಹ ಅಂತ ಯಾರನ್ನ ಕರಿತೀವಿ. ಸೊ 2ನೇದಾಯ್ತು.
ಜೋಸೆಫ್ ಸ್ಟಾಲಿನ್, ಹೌದಾ? ನಾರ್ಮನ್ ಬೋರ್ಲಾಂಗ್ ಅಂತಂದ್ರೆ ಆತ ಇಡೀ ವಿಶ್ವದಾಗ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಎಲ್ಲಾ ಪಂಚವಾರ್ಷಿಕ ಲಿಸ್ಟ್ಗಳನ್ನ ಬರೀರಿ, ನಾವು ಸ್ಕ್ರೀನ್ಶಾಟ್ ತಗೋತೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಎಸ್, ಬರೆಯೋಣಪ್ಪ. ಎಲ್ಲಾ ಪಂಚವಾರ್ಷಿಕ ಯೋಜನೆಗಳನ್ನು ಬರಿತೀರಿ ಅಂತಂದ್ರೆ ಇಲ್ಲಿ ಜಸ್ಟ್ ನೋಡ್ತಾ ಹೋಗಿ. ಒಂದನೇ ಪಂಚವಾರ್ಷಿಕ ಯೋಜನೆ ಆಗಿದ್ದು 1951, 1956 ಅಂತ ನೋಡ್ತೀವಿ. ಎಸ್, ಒಂದನೇ ಪಂಚವಾರ್ಷಿಕ ಯೋಜನೆ ಇದು ಎದಕ್ಕೆ ಒಂದು ಆದ್ಯತೆ ಕೊಡ್ತು? ಕೃಷಿಗೆ ಆದ್ಯತೆ ಕೊಡ್ತು. ಹೆರಾಲ್ಡ್ ಡೋಮರ್ ಮಾದರಿಯ ಒಂದು ಪಂಚವಾರ್ಷಿಕ ಯೋಜನೆ. ಎರಡನೇದು ಯಾವುದು ಅಂತ ನೋಡ್ತೀವಿ, 1956ರಿಂದ 1961. ಇದು ಎದಕ್ಕೆ ಆದ್ಯತೆ ಕೊಟ್ಟಿತ್ತು ಅಂತಂದ್ರೆ ಕೈಗಾರೀಕರಣಕ್ಕೆ ಆದ್ಯತೆ ಕೊಡ್ತು ಅಂತ ನೋಡ್ತೀವಿ. ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಏನಂತವ ಅಂದ್ರೆ ಡೆವಲಪ್ಮೆಂಟ್ ಆಗ್ತವ. ಹಾಗಾದ್ರೆ ಮೂರನೇ ಪಂಚವಾರ್ಷಿಕ ಯೋಜನೆ ಯಾವಾಗಾಯ್ತು? ಇನ್ ದ ಇಯರ್ 1961 ರಿಂದ ಇನ್ ದ ಇಯರ್ 1966 ಅಂತ ನೋಡ್ತೀವಿ, ಹೌದಾ? ಇಲ್ಲಿ ಮೂರನೇ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತೀವಿ. ಒಟ್ಟು ಎಷ್ಟು ಪಂಚವಾರ್ಷಿಕ ಯೋಜನೆಗಳಿದಾವ? 12 ಪಂಚವಾರ್ಷಿಕ ಯೋಜನೆಗಳು. ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಯಾವಾಗ? 1966ರಿಂದ 1969 ಅಂತ ನೋಡ್ತೀವಿ. ಇಲ್ಲಿ ಏನಾಗ್ತದ? ಪಂಚವಾರ್ಷಿಕ ಯೋಜನೆ ಸ್ಟಾಪ್ ಆಗ್ತದ ಅಂತ ನೋಡ್ತೀವಿ. ಎಸ್, ಸೊ ಹಾಗಾದ್ರೆ 1966ರಿಂದ 1969 ಕೇವಲ 3 ವರ್ಷಗಳ ಕಾಲ ಏನಾಗಿದೆ ಅಂತಂದ್ರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತೀವಿ. ಐದನೇದು ಮತ್ತೆ ಯಾವಾಗ ಬಂತಪ್ಪ? 1974ರಿಂದ ಬರ್ತದ. 1974ರಿಂದ 78, ಮತ್ತು ಒಂದು ವರ್ಷ ಇಲ್ಲಿ ಕಡಿಮೆ ಆಯ್ತು, ಗಮನ ಕೊಡ್ರಿ. ಸೊ ಐದನೇದು ಅಂತ ನೋಡ್ತೀವಿ. ಆರನೇದು ಯಾವಾಗ ಅಂತ ನೋಡ್ತೀವಿ? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಆರನೇ ಪಂಚವಾರ್ಷಿಕ ಯೋಜನೆ 1980 ಆಗುತ್ತೆ ಅಂತ ನೋಡ್ತೀವಿ. 1980ರಿಂದ 85 ಇಲ್ಲಿ 5 ಇಯರ್ ಏನಾಗ್ತದ ಅಂದ್ರೆ ಕಂಪ್ಲೀಟ್ ಆಗ್ತದ ಅಂತ ನೋಡ್ತೀವಿ. ಆರನೇ ಪಂಚವಾರ್ಷಿಕ ಯೋಜನೆ. ಏಳನೇದು ಯಾವಾಗ ಆಯ್ತಪ್ಪ ಅಂದ್ರೆ 1985ರಿಂದ 1990 ಇಲ್ಲಿ ಏನಾಗ್ತದ ಅಂದ್ರೆ ಮತ್ತೆ 5 ಇಯರ್ಸ್ ಕಂಪ್ಲೀಟ್ ಆಗ್ತದ ಅಂತ ನೋಡ್ತೀವಿ. ಸೊ 7 ಪಂಚವಾರ್ಷಿಕ ಯೋಜನೆಗಳದು. ಹಾಗಾದ್ರೆ 8ನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿವರೆಗೂ? 1992ರಿಂದ 1997ವರೆಗೂ ಅಂತ ನೋಡ್ತೀವಿ. ಸೊ ಇಲ್ಲಿ 8ನೇ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತೀವಿ. ನೆನ್ಪಿಟ್ಕೊಳ್ರಿ, 1992 ಅಂತ ನೋಡ್ತೀವಿ. 1992ರಿಂದ 1997 ಅಂತ ನೋಡ್ತೀವಿ, ಹೌದಾ? ಸೊ ಹಾಗಾದ್ರೆ 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002 ಅಂತ ನೋಡ್ತೀವಿ. 10ನೇ ಪಂಚವಾರ್ಷಿಕ ಯೋಜನೆ ಕಮೆಂಟ್ ಮಾಡಿ ನೋಡೋಣ. 10ನೇ ಪಂಚವಾರ್ಷಿಕ ಯೋಜನೆ ಎಲ್ಲಿಂದ ಎಲ್ಲಿವರೆಗೂ? 2002ರಿಂದ 2007ವರೆಗೂ ಕಂಪ್ಲೀಟ್ ಆಗ್ತದೆ, ಅಲ್ಲಿ 5 ಇಯರ್ಸ್. ಸೊ 2002ರಿಂದ 2007 ಅಂತ ನೋಡ್ತೀವಿ. 11ನೇದು 2007ರಿಂದ 2012 ಅಂತ ನೋಡ್ತೀವಿ, ಹೌದಾ? ಸೊ 2012ರಿಂದ 2017 ಅಂತ ನೋಡ್ತೀವಿ. ಸೊ ಟೋಟಲ್ ಆಗಿ 12 ಪಂಚವಾರ್ಷಿಕ ಯೋಜನೆಗಳು ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ ಅಪ್ಪ? 51ರಿಂದ 56, 56ರಿಂದ 61, 61ರಿಂದ 66, 66ರಿಂದ 69, 74ರಿಂದ 78, 80ರಿಂದ 85, 85ರಿಂದ 90, 92ರಿಂದ 97, 97ರಿಂದ 2007, 2002ರಿಂದ 2007, 2007ರಿಂದ 2012, 2012ರಿಂದ 2017. ಸೊ ಟೋಟಲ್ ಆಗಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳಾಗ್ಯಾವಪ್ಪ ಅಂದ್ರೆ 12 ಪಂಚವಾರ್ಷಿಕ ಯೋಜನೆ ಆಗ್ಯಾವ. ಸೊ ಜವಾಹರ್ಲಾಲ್ ನೆಹರು ಅವರನ್ನ ಏನಂತ ಕರಿತೀವಿ ಅಂದ್ರೆ ಭಾರತೀಯ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಅಂತ ಕರಿತೀವಿ. ಸೊ ಎಸ್, 4ನೇ ಪಂಚವಾರ್ಷಿಕ ಯೋಜನೆ ಮತ್ತು 6ನೇ ಪಂಚವಾರ್ಷಿಕ ಯೋಜನೆ ಬಹಳ ಇಂಪಾರ್ಟೆಂಟ್. ಈ 4ನೇ ಪಂಚವಾರ್ಷಿಕ ಯೋಜನೆದಾಗ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ ಅಂತ ನೋಡ್ತೀವಿ. 6ನೇ ಪಂಚವಾರ್ಷಿಕ ಯೋಜನೆದಾಗ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅದು ಅಂತ ನೋಡ್ತೀವಿ. ಸೊ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದು 14 ಬ್ಯಾಂಕುಗಳು. ಸೊ ಇಲ್ಲ 4 ಇದು 4ನೇ ಪಂಚವಾರ್ಷಿಕ ಯೋಜನೆ. 6 ಬ್ಯಾಂಕ್ಗಳ ಯೋಜನೆ ಒಂದು ರಾಷ್ಟ್ರೀಕರಣ ಆಗಿದ್ದು 6ನೇ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ? ಎಸ್ ಎಸ್, ವೆರಿ ಗುಡ್. ಸೊ ಕ್ಲಿಯರ್ ಆಯ್ತು ಅನ್ಕೋತೀನಿ. ತಗೋ ದೋಸ್ತ, ಸ್ಕ್ರೀನ್ ಶಾಟ್ ಅಂತ ಎಲ್ಲೇ ಹೇಳ್ತಾ ಇದ್ದೀರಾ, ತಗೊಳ್ರಿ. ಎಸ್, ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ರಿ. ಎಸ್ ಮ್ಯಾಮ್, ಬಿಜಾಪುರ ಹುಡುಗ ಬಾಬು ಸರ್ ಪಾಪ ಇನ್ನು ಚಿಕ್ಕವರವರು, ಇಷ್ಟ ಆಗಿಲ್ಲಪ್ಪ. ಎಸ್, ಸೊ 12ನೇ ಪಂಚವಾರ್ಷಿಕ ಯೋಜನೆಯನ್ನ ಏನಂತ ಕರೆದಾರು ಅಂತ ಒಂದ್ಸಲ ಕ್ವಶನ್ಸ್ ಕೇಳಿದ್ರು. ಆರೋಗ್ಯ ಯೋಜನೆ ಅಂತ ಕರೆದಾರ ನೋಡ್ರಿ. 12ನೇ ಪಂಚವಾರ್ಷಿಕ ಯೋಜನೆಯನ್ನ ಏನಂತ ಕರೆದಾರು ಅಂತಂದ್ರ ಸೊ ಎಸ್, ಹೆಲ್ತ್ ಸ್ಕೀಮ್ ಅಂತ ಕರೆದಾರ ಅಥವಾ ಆರೋಗ್ಯ ಯೋಜನೆ ಅಂತ ಕರೆದಾರ. ನೆನ್ಪಿಟ್ಕೊಳ್ರಿ, ಆರೋಗ್ಯ ಯೋಜನೆ ಅಂತ ಕೂಡ ಕರಿತೀವಿ. 12ನೇ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತೀವಿ. ಭಾರತದ ಕೊನೆಯ ಪಂಚವಾರ್ಷಿಕ ಯೋಜನೆ 12ನೇ ಪಂಚವಾರ್ಷಿಕ ಯೋಜನೆ. ಸೊ ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆಗಳ ನಂತರ ಏನಾಗ್ತದ, ಭಾರತದಾಗ 2015ಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್
ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಆಯೋಗ ಸ್ಥಾಪನೆ ಆಗುತ್ತಾ? ಸ್ಥಾಪನೆ ಮಾಡಿದವರು ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದರ ಮೊದಲ ಅಧ್ಯಕ್ಷ ಪ್ರೆಸೆಂಟ್ ಅಧ್ಯಕ್ಷ ಕೂಡ ಯಾರಿದಾರ? ಯಾವಾಗಲೂ ಕೂಡ ಪ್ರಧಾನಮಂತ್ರಿನೇ ಇರ್ತಾರ. ಸೊ ಅಲ್ಲಿಂದ 2014ರಿಂದ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿ ಅವರು ಏನಾಗಿದ್ದಾರೆ ಅಂದ್ರೆ ಅಧ್ಯಕ್ಷರಾಗಿದ್ದಾರ. ಸಿಇಒ ಯಾರಿದಾರಪ್ಪ? BVR ಸುಬ್ರಹ್ಮಣ್ಯ ಇದ್ದಾರ. ಉಪಾಧ್ಯಕ್ಷ ಯಾರಿದಾರಪ್ಪ? K ಸುಮನ್ ಬೇರಿ ಇದ್ದಾರ. ಸೊ ನೀತಿ ಆಯೋಗ ಎದ್ರ ಬದಲಾಗಿ ಬಂತ್ರಿ? ಯೋಜನಾ ಆಯೋಗದ ಬದಲಾಗಿ ಬಂತು. ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಗಿತ್ರಿ? 1950ಕ್ಕೆ ಸ್ಥಾಪನೆ ಆಗಿತ್ತು, ಮಾರ್ಚ್ 15ನೇ ತಾರೀಕು. ಯೋಜನಾ ಆಯೋಗದ ಸಂಸ್ಥಾಪನಾ ದಿನ ಅಂತಂದ ಮಾರ್ಚ್ 15 ಕರೆದ್ರ. ನೀತಿ ಆಯೋಗದ ಸಂಸ್ಥಾಪನಾ ದಿನ ಅಂತಂದು ಯಾವಾಗ ಕರಿತೀವಿ? ಕಮೆಂಟ್ ಮಾಡಿ. ಎಸ್. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಅಪ್ಪಿ. ಕ್ಲಿಯರ್ ಮೇಡಮ್. ಎಸ್, ಜನವರಿ 1 ಹೌದು, ಜನವರಿ 1 ನಾವೇನಂತ ಕರಿತೀವಿ? ನೀತಿ ಆಯೋಗದ ಸಂಸ್ಥಾಪನಾ ದಿನ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗ್ರಿ. ಭಾರತದ ಮೊದಲ ಅಣು ಪರೀಕ್ಷೆ ಎಲ್ಲಿ ನಡೆದಿದ? ಗೊತ್ತೈತಿ ನಿಮಗ. ಸೊ ಹಾಗಾದ್ರೆ 2 ಆಪರೇಷನ್ಸ್ಗಳು ಬರ್ತಾವ. ಒಂದು ಸ್ಮೈಲಿಂಗ್ ಬುದ್ಧ, ಇನ್ನೊಂದು ಆಪರೇಷನ್ ಶಕ್ತಿ. ಒಂದು ಸ್ಮೈಲಿಂಗ್ ಬುದ್ಧ, ಇನ್ನೊಂದು ಆಪರೇಷನ್ ಶಕ್ತಿ ಅಂತ ನೋಡ್ತೀವಿ. ಸೊ ಆಪ್ಷನ್ಸ್ ಅಲ್ಲಿ ಥಾರ್ ಮರುಭೂಮಿ, ಪೋಖ್ರಾನ, ಕಲ್ಪ, ಜಸ್ಮೇಲರ ಅಂತಿದ. ಭಾರತದ ಮೊದಲ ಅಣು ಪರೀಕ್ಷೆ ಎಲ್ಲಿ ನಡೀತು ಅಂತಿದ. ಸೊ ಹಾಗಾದ್ರೆ ಇಯರ್ ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಫಸ್ಟ್ ಒನ್ ಯಾವಾಗ ನಡೆದಿದ, ಸೆಕೆಂಡ್ ಒನ್ ಯಾವಾಗ ನಡೆದಿದ? ಬಹಳ ಸಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಎಸ್, ಆನ್ಸರ್ಸ್ ಯಾವ್ದಾಗತ್ರಿ? ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಎಸ್, ಸೊ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು 1974 ಅಂತ ಹೇಳ್ತಾ ಇದ್ದೀರಾ. ಡೇಟ್ ಕಮೆಂಟ್ ಮಾಡಿ. 1974 ಕರೆ ಆದ್ರೆ ಡೇಟ್ ಕಮೆಂಟ್ ಮಾಡ್ತಾ ಹೋಗ್ರಿ. ಫಸ್ಟ್ ಒನ್ ನಡೆದಿದ್ದು ಯಾವಾಗ? 1974 ಅಂತ ಹೇಳ್ತಾ ಇದ್ದೀರಾ. ಸೊ ಡೇಟ್ ಮೇ ಎಷ್ಟನೇ ತಾರೀಕು ರೀ? 18ನೇ ತಾರೀಕು ಅಂತ ನೋಡ್ತೀವಿ. ಹೌದಾ? ಸೊ ಹಾಗಾದ್ರೆ 1974 ಪ್ರಧಾನಮಂತ್ರಿ ಯಾರಿದ್ರು? ಇಂದಿರಾ ಗಾಂಧಿ ಅವರಿದ್ರು. ಎಸ್. ಸೊ ಹಾಗಾದ್ರೆ ಇಲ್ಲಿ ನಡೆದಿದ್ದು ಯಾವುದು? ಸೊ ಯಶಸ್ವಿಯಾಗಿ ನಡೆದಿದ್ದಕ್ಕ ಇದನ್ನ ಏನಂತ ಕರೆದ್ರು? ಸ್ಮೈಲಿಂಗ್ ಬುದ್ಧ ಅಂತ ಕರೆದ್ರು. ಬುದ್ಧ ಏನ್ ಮಾಡ್ತಾ ಇದ್ದಾನಪ್ಪ? ಸ್ಮೈಲ್ ಮಾಡ್ತಾ ಇದ್ದಾರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇದು ಎಲ್ಲಿ ನಡೀತು? ಭಾರತದ ಮೊದಲ ಅಣು ಪರೀಕ್ಷೆ ನಡೆದಿದ್ದು ರಾಜಸ್ಥಾನದ ಪೋಖ್ರಾನ ಅಂತ ನೋಡ್ತೀವಿ. ರಾಜಸ್ಥಾನದ ಪೋಖ್ರಾನ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಅಣು ಪರೀಕ್ಷೆ. ಸೆಕೆಂಡ್ ಒನ್ ಆಗಿದ್ದ ಯಾವಾಗ? 1998 ಅಂತ ನೋಡ್ತೀವಿ. ಸೊ ಡೇಟ್ ಯಾವಾಗಪ್ಪ? ಮೇ 11ನೇ ತಾರೀಕು ಅಂತ ನೋಡ್ತೀವಿ. ಎಸ್, ಮೇ 11ನೇ ತಾರೀಕು. ಸೊ ಹಾಗಾದ್ರೆ ಮೇ 11 ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ ಡೇ ಅಂತಂದು ಸೆಲೆಬ್ರೇಟ್ ಮಾಡ್ತೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ದಿನ ಅಂತ ಯಾವ ದಿನವನ್ನ ಸೆಲೆಬ್ರೇಟ್ ಮಾಡ್ತೀವಿ? ಮೇ 11 ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಆಗಿದ್ದು ಆಪರೇಷನ್ ಯಾವುದು? ಸೆಕೆಂಡ್ ಒನ್ ಆಗಿದ್ದು ಯಾವುದು? ದಟ್ ಈಸ್ ಆಪರೇಷನ್ ಶಕ್ತಿ. ಆಪರೇಷನ್ ದೇವಿ ಶಕ್ತಿ ಅಲ್ಲ, ಆಪರೇಷನ್ ಶಕ್ತಿ ಅಂತ ನೋಡ್ತೀವಿ. ನೆನ್ಪಿಟ್ಕೊಳ್ರಿ, ಆಪರೇಷನ್ ಶಕ್ತಿ ಅಂತ ನೋಡ್ತೀವಿ. ಎಸ್. ಸೊ ಇಲ್ಲಿ ಸ್ಮೈಲಿಂಗ್ ಬುದ್ಧ ಒಂದರಾಗಿದ್ದು, ಎರಡನೇಗಾಗಿದ್ದು ಆಪರೇಷನ್ ಶಕ್ತಿ ಅಂತ ನೋಡ್ತೀವಿ. ಭಾರತದ ಮೊದಲ ಅಣು ಪರೀಕ್ಷೆ ನಡೆದಿದ್ದು ರಾಜಸ್ಥಾನದ ಏನಂತ ನೋಡ್ತೀವಿ ನಾವು? ಪೋಖ್ರಾನ ಎಂಬ ಪ್ಲೇಸಸ್ ಅಂತ ನೋಡ್ತೀವಿ. ಅದೇ ರೀತಿ ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರ ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ರಿವರ್ ದಡದ ಮೇಲಿದೆ? ಕಾಳಿ ರಿವರ್. ಯಾವ ಜಿಲ್ಲೆ ರೀ? ಉತ್ತರ ಕನ್ನಡ ಜಿಲ್ಲೆ ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಎಸ್. ಎಸ್ ಬಾ. ಸೊ ಆದಷ್ಟು ಎಲ್ಲರೂ ಎಷ್ಟು ಜನ ಇದ್ದೀರಲ್ಲ ಎಲ್ಲರೂ ಕೂಡ ಲೈಕ್ ಬಟನ್ ಅನ್ನ ಕೊಡ್ರಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಾಗ ಸ್ಟೂಡೆಂಟ್ಸ್ ಭಾಳ ಏನಾಗಿದ್ದಾರೆ ಅಂದ್ರೆ ಕಡಿಮೆ ಆಗಿದ್ದಾರೆ. KPSCದಾಗ ಬರಕತ್ತೀರಿ, ಬಟ್ ಇಲ್ಲಿ ಬರಕತ್ತಿಲ್ಲ. ಆದಷ್ಟು ಲೈಕ್ಗಳನ್ನ ಕೊಡ್ರಿ. ಸೊ ಇಲ್ಲಿ ಮೇ 18 ಫಸ್ಟ್ ಒನ್ ಆಗಿದ್ದು, ಸೆಕೆಂಡ್ ಒನ್ ಆಗಿದ್ದು ಮೇ 11 ಅಂತ ನೋಡ್ತೀವಿ. ಸೊ ರಾಜಸ್ಥಾನ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್. ಕೈಗಾ ಅಣು ವಿದ್ಯುತ್ ಸ್ಥಾವರ 2000. ಸೊ ಇಲ್ಲಿ ನೋಡ್ರಿ, ಭಾರತದೊಳಗ ಥಾರ್ ಮರುಭೂಮಿ, ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ದ ಗ್ರೇಟ್ ಭಾರತ ಮತ್ತು ಪಾಕಿಸ್ತಾನದ ಮುಂದೆ ಕಂಡು ಬರುವಂತದ್ದು ದ ಗ್ರೇಟ್ ಇಂಡಿಯನ್ ಡೆಸರ್ಟ್. ಹಾಗಾದ್ರೆ ಭಾರತದ ಎಷ್ಟು ರಾಜ್ಯಗಳು ಥಾರ್ ಮರುಭೂಮಿಯನ್ನು ಒಳಗೊಂಡಿದೆ ಅಂದ್ರ 4 ರಾಜ್ಯಗಳು ಅಂತ ನೋಡ್ತೀವಿ. ಹಾಗಾದ್ರೆ 4 ರಾಜ್ಯಗಳು ಒಂದು ಕೋಡ್ ಹೇಳಿದ ನಾನು ಏನ್ ಹೇಳಿದ? ಪಪ್ಪ ಹಗುರ ಬಾ ಅಂತ ಹೇಳ್ದ. ಪಪ್ಪಾಗೆ ಏನ್ ಹೇಳ್ಬೇಕು? ಪಪ್ಪ ಸ್ಲೋ ಬಾ, ಹಗುರ ಬಾ ಅಂತ ಹೇಳ್ತೀವಿ. ಹಾಗಾದ್ರೆ ಪಂಜಾಬ ಅಂತ ನೋಡ್ತೀವಿ. ಪಪ್ಪ ಹಗುರ ಬಾ. ಪಪ್ಪ ಹೆಂಗ್ ಬರ್ಬೇಕಪ್ಪ? ಹಗೂರವಾಗಿ ಬರ್ಬೇಕು ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಪ ಅಂತಂದ್ರೆ ಪಂಜಾಬ ಅಂತ ನೋಡ್ತೀವಿ. ಹ ಅಂದ್ರೆ ಹರಿಯಾಣ ಅಂತ ನೋಡ್ತೀವಿ. ಎಸ್. ಗು ಅಂದ್ರೆ ಗುಜರಾತ ಅಂತ ನೋಡ್ತೀವಿ. ಎಸ್. ಅದೇ ರೀತಿ ರ ಅಂತಂದ್ರೆ
ರಾಜಸ್ಥಾನ ಅಂತ ನೋಡ್ತೀವಿ. ಭಾರತದ 4 ರಾಜ್ಯಗಳು ಏನಾಗಿದಾವ ಅಂತಂದ್ರ ಥಾರ್ ಮರುಭೂಮಿಯನ್ನ ಹೊಂದಿದಾವ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಕ್ಲಿಯರ್ ಆಯ್ತು ಈ ಕ್ವಶನ್? ಓಕೆಪ್ಪ. 4 ರಾಜ್ಯ. ಎಸ್, ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರ ಬಿಜಾಪುರ ಹುಡುಗ. ಥ್ಯಾಂಕ್ ಯು ಪಾ, ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರ. ಎಸ್ ಫ್ರೆಂಡ್ಸ್, ಲೈಕ್ ಮಾಡಿ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಿದೆ, ಇಸ್ರೋ ಅನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ? ಸೊ ಎಸ್, ಇಸ್ರೋ. ಹಾಗಾದ್ರೆ ಮೊದಲ ಇಸ್ರೋ ಅಧ್ಯಕ್ಷರು ಯಾರು ಸ್ಥಾಪನೆ ಮಾಡಿದ್ರು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನೋಡ್ತೀವಿ. ಯಾವ ವರ್ಷದಾಗ ಸ್ಥಾಪನೆ ಆಗಿದೆ? 1969 ಆಗಸ್ಟ್ 15 ಅಂತ ನೋಡ್ತೀವಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಮಗೆ ಇಸ್ರೋಗೆ ಸಂಬಂಧಪಟ್ಟಂಗ ಹೆಡ್ ಕ್ವಾರ್ಟರ್ಸ್ ಎಲ್ಲಿದಪ್ಪ? ದಟ್ ಈಸ್ ಬೆಂಗಳೂರಿನಾಗಿದೆ. ಸೊ ಕಮೆಂಟ್ ಮಾಡ್ತಾ ಹೋಗಿ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರಿದಾರ? ಸೊ ಮೊದಲ ಅಧ್ಯಕ್ಷರು ಯಾರಾಗಿದ್ರು? ಸೊ ಇದ್ರ ಏನ್ ಕೇಳಿದಾನ? ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳಿದಾನ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾನಪ್ಪ? 1960, 65, 69, 72 ಕೊಟ್ಟಿದ್ದಾನ. ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಏನಾಗ್ತದ ಅಂದ್ರೆ 1969 ಸರಿಯಾದ ಆನ್ಸರ್ಸ್ ಆಯ್ತು. ಕಮೆಂಟ್ ಮಾಡಿ. ಆಗಸ್ಟ್ 15. ವಿಕ್ರಮ್ ಸಾರಾಭಾಯಿ ಫಸ್ಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಪ್ರೆಸೆಂಟ್ ಯಾರಿದಾರಪ್ಪಿ? ವಿ ನಾರಾಯಣ್ ಇದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಮೊದಲ ಇಸ್ರೋದ ಅಧ್ಯಕ್ಷರು ಯಾರಾಗಿದ್ರು? ಕಮೆಂಟ್ ಕೊಡ್ತಾ ಹೋಗಿ ನೋಡೋಣ. ಒಬ್ರು ವಿಕ್ರಮ್ ಸಾರಾಭಾಯಿ ಅಂತ ಹೇಳ್ತಾ ಇದ್ದೀರಾ, ಇನ್ನೊಬ್ರು ಕೆ ಸಿವನ್ ಅಂತ ಹೇಳ್ತಾ ಇದ್ದೀರಾ. ಹಿಂಗಾಕ್ರಪ್ಪಿ ಆನ್ಸರ್ಸ್ ಕೊಡಿ ನೋಡೋಣ. ಎಸ್, ಒಬ್ಬೊಬ್ರು ಒಂದೊಂದು ಹೇಳಕತ್ತಿರಪ್ಪಿ, ಆನ್ಸರ್ಸ್ ಮಾಡಿ. ಸೊ ಇಸ್ರೋಗೆ ಸಂಬಂಧಪಟ್ಟಂಗ ಕ್ವಿಕ್ ಆಗಿ ಪ್ರಸ್ತುತ ಇರೋದು ವಿ ನಾರಾಯಣ 100% ಏನಾಗಿದ್ದ? ರೈಟ್. ಹೌದಾ? ಸೊ ಹಾಗಾದ್ರೆ ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದ? ಕಮೆಂಟ್ ಮಾಡ್ತಾ ಹೋಗಿ. ಭಾರತದ ಇಸ್ರೋ ಬಾಹ್ಯಾಕಾಶ ಸಂಸ್ಥೆ. ಎಸ್, ವೆರಿ ಇಂಪಾರ್ಟೆಂಟ್ ಅಪ್ಪಿ. ಇಸ್ರೋದ ಉಡಾವಣಾ ಕೇಂದ್ರಗಳು ಭಾರತದಾಗ ಎಷ್ಟಿದಾವ? ಕಮೆಂಟ್ ಕೊಡ್ತಾ ಹೋಗಿ. ಎಸ್, ಎಲ್ಲರೂ ಒಂದೊಂದು ಆನ್ಸರ್ಸ್ ಹೇಳಕತ್ತೀರಿ. ಕೆ ಸಿವನ್ ಅಲ್ಲ ಅದು. ಫಸ್ಟ್ ಒನ್ ಯಾರು? ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಅಂತ ಹೇಳ್ತಾ ಇದ್ದೀರಾ. ಓಕೆಪ್ಪ, ವಿಕ್ರಮ್ ಸಾರಾಭಾಯಿ. ಹಾಗಾದ್ರೆ ಇಸ್ರೋದ ಉಡಾವಣಾ ಕೇಂದ್ರಗಳು ಭಾರತದಾಗ ಎಷ್ಟಿದಾವ? ಕಮೆಂಟ್ ಮಾಡಿ ನೋಡೋಣ ಒಬ್ರಾದ್ರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ನೋಡ್ತೀವಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಹೆಡ್ ಕ್ವಾರ್ಟರ್ಸ್ ಹೇಳಿದ್ದೀರಾ. ಪ್ರಸ್ತುತ ಯಾರಿದ್ರು? ವಿ ನಾರಾಯಣ್ ಇದಾರ. ಇವ್ರಿಗಿಂತ ಮುಂಚೆ ಯಾರಿದ್ರು? ಎಸ್, ಇವ್ರಿಗಿಂತ ಮುಂಚೆ ನಿರ್ಗಮನ ಅಧ್ಯಕ್ಷರು ಯಾರಿದ್ರು? ಎಸ್ ಸೋಮನಾಥನ್ ಇದ್ರು. ಎಸ್ ಸೋಮನಾಥ್ ಇದ್ರು. ಸೊ ನೀವೆಲ್ಲರೂ ಹೇಳಕತ್ತೀರಿ. ಏನ್ ಹೇಳಕತ್ತೀರಿಪ್ಪ ಅಂದ್ರೆ ವಿಕ್ರಮ್ ಸಾರಾಭಾಯಿ ಅಂತ ಹೇಳ್ತಾ ಇದ್ದೀರಾ. ವಿಕ್ರಮ್ ಸಾರಾಭಾಯಿ ರೈಟ್. ಕಮೆಂಟ್ ಮಾಡಿ ನೋಡೋಣ. ಸೊ ಅತಿ ದೀರ್ಘಾವಧಿ ಇಸ್ರೋನ ಅಧ್ಯಕ್ಷರು ಯಾರಾಗಿದ್ರು? ಕಮೆಂಟ್ ಮಾಡಿ ನೋಡೋಣ. ಅತಿ ದೀರ್ಘಾವಧಿ ಅಂತ ನೋಡ್ತೀವಿ. ಸೊ 3 ಕೇಂದ್ರಗಳು ಕಂಡು ಬರ್ತಾವ. 3 ಉಡಾವಣಾ ಉಪಕೇಂದ್ರಗಳು ಕಂಡು ಬರ್ತಾವ ಅಥವಾ ಉಡಾವಣಾ ಕೇಂದ್ರಗಳು ಕಂಡು ಬರ್ತಾವ. ಅವ್ನು ಹೇಳ್ತೀನಿ. ಲಾಂಚಿಂಗ್ ಸೆಂಟರ್ಸ್ ಅಂತ ನೋಡ್ತೀವಿ. ಇಸ್ರೋದು 3 ಇದಾವ. ಸೊ ಅತ್ಯಂತ ದೀರ್ಘಾವಧಿಯ ಇಸ್ರೋದ ಅಧ್ಯಕ್ಷರು ಯಾರಾಗಿದ್ರು? ಕಮೆಂಟ್ ಮಾಡ್ರಿ ನೋಡೋಣ. ಯಾರಾದ್ರೂ ದೀರ್ಘಾವಧಿ ಸೇವೆ ಸಲ್ಲಿಸಿರುವಂತಹ ಅಧ್ಯಕ್ಷರು ಯಾರು ಅಂದ್ರ ಸತೀಶ್ ಧವನ್ ಅಂತ ನೋಡ್ತೀವಿ. ನೋಡ್ರಿ ಯಾರಪ್ಪ ಅಂದ್ರೆ ಸತೀಶ್ ಧವನ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇವ್ರು ಎಷ್ಟು ವರ್ಷಗಳ ಕಾಲ ಎಲ್ಲಿಂದ ಎಲ್ಲಿವರೆಗೂ ಇದ್ರಿ ಅಂದ್ರೆ 1972ರಿಂದ 1984ವರೆಗೂ ಸರಿಸುಮಾರು 12 ವರ್ಷ 12 ಇಯರ್ಸ್ ಅಧಿಕಾರವನ್ನ ಸಲ್ಲಿಸಿದವರು ಯಾರು ಅಂದ್ರ ಸತೀಶ್ ಧವನ್ ಅಂತ ನೋಡ್ತೀವಿ. ದೀರ್ಘಾವಧಿದ್ದು. ಫಸ್ಟ್ ಒನ್ ಯಾರು ಅಂತ ಹೇಳಿದ್ರಿ? ವಿಕ್ರಮ್ ಸಾರಾಭಾಯಿ ಅಂತ ಹೇಳಿದ್ರಿ. ವಿಕ್ರಮ್ ಸಾರಾಭಾಯಿ. ಎಸ್, ಕರೆಕ್ಟ್ ಇದೆ. ಫಸ್ಟ್ ಒನ್ ವಿಕ್ರಮ್ ಸಾರಾಭಾಯಿ. ಇವಾಗ ನಿರ್ಗಮಿತ ಅಂತಂದ್ರ ಎಸ್ ಸೋಮನಾಥನ್. ಪ್ರೆಸೆಂಟ್ ಅಂತಂದ್ರ ವಿ ನಾರಾಯಣ್. ಸೊ ಸತೀಶ್ ಧವನ ದೀರ್ಘಾವಧಿಯ ಅಧ್ಯಕ್ಷರು ಅಂತ ನೋಡ್ತೀವಿ. ಸರಿ ಸುಮಾರು 12 ಇಯರ್ಸ್ ಏನ್ ಮಾಡ್ಯಾರಪ್ಪ ಅಂದ್ರ ಅಧಿಕಾರವನ್ನ ಮಾಡಿದಾರ ಅಂತ ನೋಡ್ತೀವಿ. ಸೊ ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಏನಪ್ಪಾ ಅಂದ್ರೆ 3 ಇದಾವ. ಹಾಗಾದ್ರೆ 3 ಯಾವ್ಯಾವ ಇದಾವ? ಎಸ್, ಕೇರಳದ ತಿರುವನಂತಪುರಂ ಅಂತ ನೋಡ್ತೀವಿ. ಫಸ್ಟ್ ಒನ್ ಕೇರಳದ ಕಂಡು ಬರುವಂತಹ ತಿರುವನಂತಪುರಂ ಅಂತ ನೋಡ್ತೀವಿ. ಇನ್ನೊಂದು ಯಾವ್ದಪ್ಪ? ಆಂಧ್ರ ಪ್ರದೇಶದ ಶ್ರೀ ಹರಿಹರಿಕೋಟ ಅಂತ ನೋಡ್ತೀವಿ. ಶ್ರೀ ಹರಿಕೋಟ ಏನಪ್ಪ ಅಂದ್ರ ಸೆಕೆಂಡ್ ಒನ್. ಥರ್ಡ್ ಒನ್ ಯಾವ್ದಿದ? ತಮಿಳುನಾಡಿನ ಕುಲಶೇಖರ ಪಟ್ಟಣಂ ಅಂತ ನೋಡ್ತೀವಿ. ನೋಡ್ರಿ ತಮಿಳುನಾಡಿನ ಕುಲಶೇಖರ ಪಟ್ಟಣ ಅಂತ ನೋಡ್ತೀವಿ. ಸೊ ಇದೇನಿದೆ ಅಂದ್ರ ಥರ್ಡ್ ಒನ್
ಯಾವನ್ನ ಇಸ್ರೋದ ಉಡಾವಣಾ ಕೇಂದ್ರಗಳು ಅಂತ ನೋಡ್ತೀವಿ. ಇಸ್ರೋ ಲಾಂಚಿಂಗ್ ಸೆಂಟರ್ಸ್ ಎಷ್ಟಿದಾವ ಇಂಡಿಯಾದಾಗ ಅಂದ್ರೆ ಒಂದಿರೋದು ಆಂಧ್ರ ಪ್ರದೇಶದಾಗ, ಇನ್ನೊಂದಿರೋದು ತಮಿಳ್ನಾಡಿನಾಗ. ಆಂಧ್ರ ಪ್ರದೇಶದ ಶ್ರೀಹರಿಹರಕೋಟ, ತಮಿಳುನಾಡಿನ ಕುಲಶೇಖರಂಪಟ್ಟಣಂ, ಇನ್ನೊಂದು ಕೇರಳದ ತಿರುವನಂತಪುರ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಕ್ಲಿಯರ್ ಆಯ್ತು? ಓಕೆಪ್ಪ. ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ತಾ ಇದ್ದೀರಾ? ವೆರಿ ಗುಡ್ ಆಫ್ಟರ್ನೂನ್. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನು ಕೊಟ್ಟಿದ್ದಾನ? ಒಂದು ಸೆಕೆಂಡ್, ಸ್ಟಕ್ ಆಗಿದೆ ಇಸ್ರೋ. ಸೊ ಇಸ್ರೋದು ಏನು ಮಾಡಿದ? ಇಸ್ರೋ ಒಂದು ಚಂದ್ರಯಾನಗಳನ್ನ ಉಡಾವಣೆ ಮಾಡಿದ. ಅದು ಕೂಡ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ವಶನ್ಸ್ ಇದೆ, ಹಾಗಾದ್ರೆ ತಯಾರಿ ಕೂತ್ಕೊಳ್ರಿ. ಫಸ್ಟ್ ಚಂದ್ರಯಾನ ಆಗಿರುವಂತ ವರ್ಷ ಯಾವಾಗ, ಸೆಕೆಂಡ್ ಒನ್ ಆಗಿದ್ದು ಯಾವಾಗ, ಥರ್ಡ್ ಒನ್ ಆಗಿದ್ದು ಯಾವಾಗ ಕೇಳ್ತೀನಿ ಕ್ವಶನ್ಸ್. ಸೊ ನೋಡ್ರಿ ಏನ್ ಕೊಟ್ಟಿದ್ದಾನಪ್ಪ ನೆಕ್ಸ್ಟ್ ಕ್ವಶನ್ಸ್. ಒಂದ್ ಸೆಕೆಂಡ್ ಆಪಿ. ಭಾರತದ ಪ್ರಥಮ ಉಪಗ್ರಹ ಸೆಟಲೈಟ್ ಯಾವುದು ಅಂತ ಕೇಳ್ತಾ ಇದ್ದಾನ. ಈಸಿ ಕ್ವಶನ್ಸ್ ಇದ. ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನಪ್ಪ ನಿಮ್ಗೆ? ಆರ್ಯಭಟ್ಟ, ರೋಹಿಣಿ, ಭಾಸ್ಕರ, ಆದಿತ್ಯ ಅಂತ ಕೊಟ್ಟಿದ್ದಾನ. ಸೊ ಹಾಗಾದ್ರೆ ಭಾರತದ ಮೊದಲ ಸೆಟಲೈಟ್ ಉಪಗ್ರಹ ಯಾವುದು? ಕ್ವಿಕ್ ಆಗಿ ಆನ್ಸರ್ಸ್ ಕೊಡಿ ನೋಡೋಣ. ಆರ್ಯಭಟ್ಟ ಅಂತ ಹೇಳ್ತಾ ಇದ್ರ. ಪ್ರಥಮ ಉಪಗ್ರಹ ಕೃತಕ ಉಪಗ್ರಹ ಅಲ್ಲ, ಪ್ರಥಮ ಉಪಗ್ರಹ ಅಂತ ಕೇಳ್ತಾ ಇದ್ದೀನಿ. ಆನ್ಸರ್ಸ್ ಕೊಡಿ. ಆಪ್ಷನ್ಸ್ ಎ, ಬಿ, ಸಿ, ಡಿ ಯಾವ್ದಾಗುತ್ತೆ? ಸೊ ಆರ್ಯಭಟ್ಟ ಅಂತ ಹೇಳ್ತಾ ಇದ್ದೀರಾ. ಭಾರತದ ಪ್ರಥಮ ಉಪಗ್ರಹ ಅಥವಾ ಕೃತಕ ಉಪಗ್ರಹ ಅಂತ ಯಾರನ್ನ ನೋಡ್ತೀವಿ ಅಂತ, ಯಾವುದನ್ನ ನೋಡ್ತೀವಿ ಅಂದ್ರೆ ಆರ್ಯಭಟ್ಟ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇದು ಯಾವ ವರ್ಷದಲ್ಲಿ ಉಡಾವಣೆ ಆಗಿದ್ರಿ? 1975 ಉಡಾವಣೆ ಆಗಿರುವಂತದ್ದು. ಸೊ ಹಾಗಾದ್ರೆ ಭಾರತ ಯಾವ ದೇಶದ ಜಂಟಿಯೊಡನೆ ಇದನ್ನು ಉಡಾವಣೆ ಮಾಡಿದ್ರಿ ಆರ್ಯಭಟ್ಟ ಅಂತಂದ್ರ? ಸೊ ಏಪ್ರಿಲ್ 19ನೇ ತಾರೀಕು 1975 ರಷ್ಯಾ ಸಹಯೋಗದೊಂದಿಗೆ ಅಥವಾ ರಷ್ಯಾದ ಹೆಲ್ಪ್ ಅನ್ನ ತೆಗೆದುಕೊಂಡು ಭಾರತದ ಮೊದಲ ಕೃತಕ ಉಪಗ್ರಹ ಅಂತ ಯಾವುದನ್ನ ಕರಿತೀವಿ ಅಂತಂದ್ರ ಆರ್ಯಭಟ್ಟವನ್ನ ಕರಿತೀವಿ. ಕ್ಲಿಯರಾ? ಹಾಗಾದ್ರೆ ಜಗತ್ತಿನ ಮೊಟ್ಟ ಮೊದಲ ಬಾಹ್ಯಾಕಾಶ ಉಪಗ್ರಹ ಯಾವುದು? ಕಮೆಂಟ್ ಮಾಡಿ ನೋಡೋಣ. ಅದ ಆಮೇಲೆ ಕೇಳ್ತೀನಿ ಚಂದ್ರಯಾನದ ಬಗ್ಗೆ. ಇವಾಗ ಆನ್ಸರ್ಸ್ ಕೊಡಿ ನೋಡೋಣ. ಜಗತ್ತಿನ ಮೊಟ್ಟ ಮೊದಲ ಬಾಹ್ಯಾಕಾಶ ಉಪಗ್ರಹ ಯಾವುದು? ಸೊ ಸ್ಪುಟ್ನಿಕ್ 1 ಅಂತ ನೋಡ್ತೀವಿ. ಇದೇನಪ್ಪಾ ಅಂದ್ರೆ ಇಡೀ ವರ್ಲ್ಡ್ ನಾಗ ಜಗತ್ತಿನ ಮೊದಲ ಬಾಹ್ಯಾಕಾಶ ಉಪಗ್ರಹ ಯಾವುದು ಅಂತಂದ್ರ 1957 ಲಾಂಚ್ ಮಾಡಿದ್ದು ಯಾವುದು? ಸ್ಪುಟ್ನಿಕ್ 1 ಅಂತ ನೋಡ್ತೀವಿ. ಸೊ ನೆನ್ಪಿಟ್ಕೊಳ್ರಿ, ಸ್ಪುಟ್ನಿಕ್ 1 ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇದನ್ನ ಯಾವಾಗ ಲಾಂಚ್ ಮಾಡ್ಯಾರಿ? 1957 ಲಾಂಚ್ ಮಾಡಿದಾರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಯಾವ ದೇಶ ಲಾಂಚ್ ಮಾಡಿದಪ್ಪ ಇದನ್ನ ಅಂದ್ರೆ ರಷ್ಯಾದು ಅಂತ ನೋಡ್ತೀವಿ. ಇದು ಮೂಲತಃ ರಷ್ಯಾದು ಅಕ್ಟೋಬರ್ 4ನೇ ತಾರೀಕು 1957 ಸೊ ಏನ್ ಮಾಡಿದ್ರು? ಉಡಾವಣೆ ಮಾಡಿದ್ರು. ಸೊ ಕಮೆಂಟ್ ಮಾಡಿ ಮೊದಲ ಸ್ವದೇಶಿ ರಾಕೆಟ್ ಬಳಸಿದಂತಹ ಅಥವಾ ಮೊದಲ ಸ್ವದೇಶಿ ರಾಕೆಟ್ ಉಡಾಯಿಸಿದಂತಹ ಉಪಗ್ರಹ ಯಾವುದು? ಭಾರತದ ಮೊದಲ ರಾಕೆಟ್ ಅನ್ನ ಬಳಸಿಬಿಟ್ಟು ರಾಕೆಟ್ ಯೂಸ್ ಮಾಡಿ ಉಡಾಯಿಸಿರುವಂತಹ ಉಪಗ್ರಹ ಯಾವುದು? ಸೊ ಅದು ಯಾವುದು? ಆಪ್ಷನ್ಸ್ ಇದೆ ನಿಮ್ಗ. ರೋಹಿಣಿ ಅಂತ ಕಾಣ್ತಾ ಇದೆ. ರೋಹಿಣಿ SLV-3 ಅಂತ ನೋಡ್ತೀವಿ ನಾವು. ಸೊ ಭಾರತ ಮೊದಲ ಬಾರಿಗೆ ಸ್ವದೇಶವಾಗಿ ಬೇರೆ ದೇಶದ ಸಹಾಯ ಇಲ್ಲದೆ ರಾಕೆಟ್ ಅನ್ನ ಯೂಸ್ ಮಾಡಿಕೊಂಡು ಉಪಗ್ರಹವನ್ನ ಉಡಾವಣೆ ಮಾಡ್ತು. ಅದೇ ಯಾವ್ದಪ್ಪ ಅಂದ್ರ ರೋಹಿಣಿ SLV-3 ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಯಾವುದು? ರೋಹಿಣಿ SLV-3 ಉಪಗ್ರಹ ಒಂದು ಉಡಾವಣಾ ವಾಹಕ ಅಂತ ನೋಡ್ತೀವಿ. ನೆನ್ಪಿಟ್ಕೊಡ್ರಿ, ರೋಹಿಣಿ SLV-3 ಅಂತ ನೋಡ್ತೀವಿ. ಇದನ್ನ ರಾಕೆಟ್ ಅನ್ನ ಯೂಸ್ ಮಾಡಿಕೊಂಡು ಸ್ವದೇಶವಾಗಿ ಉಡಾವಣೆ ಮಾಡಿರುವಂತದ್ದು. ಸೊ ಹಾಗಾದ್ರೆ ಭಾರತದ ಮೊದಲ ಗಗನಯಾತ್ರಿ ಯಾರು? ಕಮೆಂಟ್ ಮಾಡಿ. ರಾಕೇಶ್ ಶರ್ಮಾ ಅಂತ ನೋಡ್ತೀವಿ. ಭಾರತದ ಮೊದಲ ಗಗನಯಾತ್ರಿ. ಸೊ 2025 ಆಕ್ಸಿಯಂ 4 ಬಾಹ್ಯಾಕಾಶ ಏನಾಗಿದೆ ಅಂತಂದ್ರ ಸೊ ಫಾಲ್ಕನ್ 9 ಉಡಾವಣೆ ಮಾಡಿದ. ಅದ್ರಾಗ 4 ದೇಶದ ಗಗನಯಾತ್ರಿಗಳ ಭಾಗಿಯಾಗಿದ್ದಾರೆ. ಒಬ್ರು ಹಂಗೇರಿಯಿಂದ, ಇನ್ನೊಬ್ರು ಯಾರಪ್ಪ ಅಂತಂದ್ರ ಪೋಲ್ಯಾಂಡ್ ಇಂದ, ಇನ್ನೊಬ್ರು ಎಲ್ಲಿಂದಪ್ಪ ಅಂದ್ರ ಅಮೆರಿಕಾದಿಂದ. ಅದೇ ರೀತಿ ನಮ್ಮ ಭಾರತದ ಶುಭಾಂಶು ಶುಕ್ಲಾ ಏನಾಗಿದ್ದಾರಪ್ಪ ಅಂದ್ರ ಬಾಹ್ಯಾಕಾಶ ಸಂಶೋಧನೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗೆ ಸೊ ತೆರೆದಿರುವಂತಹ ಭಾರತದ ಸೆಕೆಂಡ್ ಮೆಂಬರ್ ಅಂತ ಕರಿತೀವಿ. ಸೊ ಸುನಿತಾ ವಿಲಿಯಮ್ಸ್ ಆಗಿರ್ಬೋದು, ಕಲ್ಪನಾ ಚಾವ್ಲಾ ಆಗಿರ್ಬೋದು, ಇವರು ಭಾರತದ ಮೂಲದವರೇ ಹೊರತು ಭಾರತೀಯ ಪ್ರಜೆಗಳಲ್ಲ. ಸೊ ಹಾಗಾದ್ರೆ
ಭಾರತದ ಮೊದಲ ಗಗನಯಾತ್ರಿ ಅಂತಂದ್ರೆ ಭಾರತದ ಪ್ರಜೆಯಾಗಿರುವಂತಹ ರಾಕೇಶ್ ಶರ್ಮಾನನ್ನ ಏನಂತ ಕರಿತೀವಿ ಅಂತಂದ್ರ ಸೊ ಇಲ್ಲಿ ಭಾರತದ ಮೊದಲ ಗಗನಯಾತ್ರಿ ಅಂತ ನೋಡ್ತೀವಿ ಯಾರಪ್ಪ ಅಂದ್ರ ರಾಕೇಶ್ ಶರ್ಮಾ. ಸೊ ಯಾವ ವರ್ಷ ರೀ ಅಂತ ಇವರು ಗಗನಯಾತ್ರೆಗೆ ಹೋಗಿದ್ರು 1984 ಹೋಗಿದ್ರು ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ ಪಿ? ಹಾಗಾದ್ರೆ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತಂದ್ರ ದಟ್ ಈಸ್ ಕಲ್ಪನಾ ಚಾವ್ಲಾ. ಅವರು 2003 ಒಳಗ ಸೊ ಇಲ್ಲಿ ನಿಮಗೆ ಗೊತ್ತದ ಸೊ ಡೆತ್ ಆಗ್ತಾರ ಅಂತ ನೋಡ್ತೀವಿ. ಸೊ ಯಾರು? ಕಲ್ಪನಾ ಚಾವ್ಲಾ. ಸೊ ಕಲ್ಪನಾ ಚಾವ್ಲಾ ಸೊ ಡೆತ್ ಆಗಿದ್ದು ಯಾವಾಗ? 2003 ಡೆತ್ ಆದ್ರು ಅಂತ ನೋಡ್ತೀವಿ. ಮೊದಲ ಮಹಿಳೆ, ಮೊದಲ ಪುರುಷ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಕ್ಲಿಯರ್ ಆಯ್ತು. ರಷ್ಯಾ 2003 ಕಲ್ಪನಾ ಚಾವ್ಲಾ ಏನಾದ್ರು ಅಂತಂದ್ರ ಡೆತ್ ಆದ್ರು ಅಂತ ನೋಡ್ತೀವಿ. ಭಾರತದ ಶಾಸ್ತ್ರೀಯ ನೃತ್ಯಗಳಲ್ಲಿ ಕಥಕ್ ಯಾವ ರಾಜ್ಯದಿಂದ ಬಂದಿದ? ಈಸಿ ಕ್ವಶನ್ಸ್. 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇಂಡಿಯಾದಾಗಿದಾವ, 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇಂಡಿಯಾದಾಗಿದಾವ. ಸೊ ಆಪ್ಷನ್ಸ್ ಅಲ್ಲಿ ಕರ್ನಾಟಕ ಇದ, ಉತ್ತರ ಪ್ರದೇಶ ಆಪ್ಷನ್ಸ್ ಅಲ್ಲಿದ, ಪಂಜಾಬ್ ಇದ ಅಂಡ್ ತಮಿಳುನಾಡು ಆಪ್ಷನ್ಸ್ ಅಲ್ಲಿದ. ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಎಸ್, ಅದ್ರಾಗ ಒಂದ್ ಯಾವ್ದು ಕೇಳಿದಾನಪ್ಪ? ಕಥಕ್ ಕೇಳಿದಾನ. ಸೊ ಕಥಕ್ ಯಾವ ಒಂದು ಪ್ಲೇಸಿಗೆ ಸಂಬಂಧಪಟ್ಟಿರುವಂತದ್ದು? ಎಸ್, ಸೊ ಆಲ್ಮೋಸ್ಟ್ ಕಥಕ್ ಉತ್ತರ ಪ್ರದೇಶ ಅಂತ ಹೇಳ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಸರಿಯಾದ ಆನ್ಸರ್ಸ್ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ ಬಿ ಅಂತಂದು ಯಾರ್ಯಾರೆಲ್ಲ ಹೇಳ್ತಾ ಇದ್ದೀರಲ್ಲ ಅಪ್ಪಿ. ಸೊ ಸರಿಯಾದ ಆನ್ಸರ್ಸ್ ಆಪ್ಷನ್ಸ್ ಬಿ ಈಸ್ ಸರಿಯಾದ ಆಪ್ಷನ್ಸ್ ಬಿ ಅಂತ ಹೇಳ್ತಾ ಇದ್ರ. ಒಂದ್ ಸೆಕೆಂಡ್ ಅಪ್ಪಿ. ಎಸ್, ಆಪ್ಷನ್ಸ್ ಬಿ ಏನಾಗುತ್ತಾ? ಸರಿಯಾದ ಆನ್ಸರ್ಸ್ ಆಗುತ್ತಾ ಅಂತ ನೋಡ್ತೀವಿ. ಸೊ ಇಲ್ಲಿ ನೋಡ್ತಾ ಹೋಗಿ ಕರ್ನಾಟಕದಿಂದ ಯಾವುದೇ ಒಂದು ಡ್ಯಾನ್ಸ್ ಫಾರ್ಮ್ ನಮ್ಗೆ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ದಾಗ ಇಲ್ಲ ಅಂತ ನೋಡ್ತೀವಿ. ಉತ್ತರ ಪ್ರದೇಶ ಅಥವಾ ಉತ್ತರ ಭಾರತದಾಗ ಫೇಮಸ್ ಆಗಿರುವಂಥದ್ದು ಯಾವ್ದಪ್ಪ ಅಂತಂದ್ರ ಕಥಕ್ ಅಂತ ನೋಡ್ತೀವಿ. ಸೊ ಪಂಜಾಬಿನ ಯಾವುದೇ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ದಾಗ ಇಲ್ಲ. ತಮಿಳುನಾಡಿಂದು ಯಾವುದು ಅಂತ ನೋಡ್ತೀವಿ ನಾವು? ಎಸ್, ಭರತನಾಟ್ಯ ಅಂತ ನೋಡ್ತೀವಿ. ಭರತನಾಟ್ಯ ಅಂತ ನೋಡ್ತೀವಿ. ಸೊ ಟೋಟಲ್ ಆಗಿ ನಮ್ಗೆ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇದಾವ. ಯಾವ್ಯಾವ ಇದಾವ? ಸೊ ತಮಿಳುನಾಡಿನ ಭರತನಾಟ್ಯ ಅಂತ ನೋಡ್ತೀವಿ. ತಮಿಳುನಾಡಿನ ಭರತನಾಟ್ಯ ಅಂತ ನೋಡ್ತೀವಿ. ಎಸ್, ಭರತನಾಟ್ಯ ಅಂತ ನೋಡ್ತೀವಿ. ಸೊ ಅದೇ ರೀತಿ ನಮಗ ಯುಪಿದ್ ಯಾವುದು? ಕಥಕ್ ಅಂತ ನೋಡ್ತೀವಿ. ಎಸ್, ಯುಪಿದು ಕಥಕ್ ಅಂತ ನೋಡ್ತೀವಿ. ಕೇರಳದ ಯಾವ್ದಪ್ಪ? ಮೋಹಿನಿ ಅಟ್ಟಂ ಅಂತ ನೋಡ್ತೀವಿ. ಎಸ್, ಮೋಹಿನಿ ಯಟ್ಟಂ ಅಥವಾ ಕಥಕ್ಕಳಿ ಅಂತಂದು 2 ಡ್ಯಾನ್ಸ್ ಫಾರ್ಮ್ ಬರ್ತಾವ. ಅದೇ ರೀತಿ ಅಸ್ಸಾಂ ಅಂತ ನೋಡ್ತೀವಿ. ಅಸ್ಸಾಮದ ಯಾವುದು? ಎಸ್, ಬಿಹು ಮತ್ತು ಸತ್ರಿಯ ಅಂತ ನೋಡ್ತೀವ ನಾವು. ಎಸ್, ಅದೇ ರೀತಿ ಮಣಿಪುರ ಅಂತ ನೋಡ್ತೀವಿ. ಮಣಿಪುರದ ಯಾವ್ದಪ್ಪ? ಮಣಿಪುರಿ ಅಂತ ನೋಡ್ತೀವಿ. ಮಣಿಪುರಿ ಅಂತ ನೋಡ್ತೀವಿ. ಒಡಿಸ್ಸಾ ರಾಜ್ಯದ ಒಡಿಯಾ ಅಂತ ನೋಡ್ತೀವಿ. ಸೊ ಟೋಟಲ್ ಆಗಿ ಎಷ್ಟಾಯ್ತು? 1 2 3 4 5 6 7. ಇನ್ನ ಒಂದು ಯಾವ್ದು ಬಿಟ್ಟಿದ್ದೀನಿ? ಆಂಧ್ರ ಪ್ರದೇಶ ಬಿಟ್ಟಿದ್ದೀನಿ. ಆಂಧ್ರ ಪ್ರದೇಶದ ಕೂಚುಪುಡಿ ಅಂತ ನೋಡ್ತೀವಿ. ಸೊ ಟೋಟಲ್ ಆಗಿ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಇದಾವ ಅಂತಂದ್ರೆ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಇದಾವ. ಸೊ ಇಲ್ಲಿ ಕೇಳಿದ್ದ ಆನ್ಸರ್ಸ್ ಏನಾಗ್ತದ ಅಂತಂದ್ರೆ ಉತ್ತರ ಪ್ರದೇಶ. ಸೊ ಹಾಗಾದ್ರೆ 11 ಶಾಸ್ತ್ರೀಯ ಭಾಷೆಗಳು ಅಂತ ನೋಡ್ತೀವಿ. ಈ 11 ಹಿಂಗೆ ಬರಕತ್ತಿರೋ ಗೊತ್ತಿಲ್ಲ, ಅವಾಗಿಂದ ಸೆಕೆಂಡ್ ಆಗುತ್ತಾ. ಸೊ 11 ಏನಿದಾವ ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದಾವ. ಸೊ ಲ್ಯಾಂಗ್ವೇಜಸ್ ಬಗ್ಗೆ ನಮ್ಗೆ ಸಂವಿಧಾನದಾಗ ಎಷ್ಟನೇ ವಿಧಿ ಹೇಳ್ತದಪ್ಪ? 8ನೇ ವಿಧಿ ಹೇಳ್ತದ. ಸೊ ಟೋಟಲ್ ಆಗಿ ಭಾರತದ ಒಂದು ಸಂವಿಧಾನದಾಗ ಎಷ್ಟು ಭಾಷೆಗಳ ಉಲ್ಲೇಖ ಇದೆ? 22 ಭಾಷೆಗಳ ಉಲ್ಲೇಖ ಇದೆ. ಬಟ್ ಅವು ಲೀಗಲ್ ಲ್ಯಾಂಗ್ವೇಜಸ್ ಅಂತ ನೋಡ್ತೀವಿ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ. ಬಟ್ ಇಲ್ಲಿ ಕೇಳ್ತಾ ಇರೋದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಂತ ನೋಡ್ತೀವಿ. ಕಮೆಂಟ್ ಮಾಡಿ ಎಷ್ಟಿದಾವ? ಮುಂಚೆ 6 ಪ್ಲಸ್ ಈಗ 2025 ಎಸ್ ಸಾರಿ 2024 ಎಷ್ಟು ಆ್ಯಡ್ ಆಗಿದಾವಪ್ಪ? 5 ಆಗ್ಯಾವ. ಸೊ ಅದ್ರ ಪ್ರೆಸೆಂಟ್ ಎಷ್ಟಿದಾವ? 11 ಇದಾವ. ಸೊ ಯಾವ್ಯಾವ ಇದಾವ? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಕ್ವಿಕ್ ಆಗಿ ಕಮೆಂಟ್ ಮಾಡ್ತಾ ಹೋಗಿ. ಫಸ್ಟ್ ಒನ್ ಯಾವುದು? ತೆಲುಗು ಅಂತ ನೋಡ್ತೀವಿ. ಎಸ್, ತೆಲುಗು. ಮತ್ತು ಸೆಕೆಂಡ್ ಒನ್ ಯಾವುದು? ಎಸ್, ಕಮೆಂಟ್ ಮಾಡಿ ನೋಡೋಣ. ಸಂಸ್ಕೃತ ಲ್ಯಾಂಗ್ವೇಜ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಮಲಯಾಳಂ ಲ್ಯಾಂಗ್ವೇಜ್ ಆಗಿರ್ಬೋದು. ಎಸ್, ಮಲಯಾಳಂ ಲ್ಯಾಂಗ್ವೇಜ್ ಆಗಿರ್ಬೋದು, ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು. ಮತ್ತೆ ಯಾವುದು? ಇಲ್ಲ ಒಂದು ಯಾವುದಿತ್ತು? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಸೊ ಪ್ರೆಸೆಂಟ್ ಯಾಡ್ ಆಗಿರುವಂಥದ್ದು ಯಾವ್ಯಾವು? ಒಂದು ಬಂಗಾಳಿ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ, ಇನ್ನೊಂದು ಪಾಳಿ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ, ಇನ್ನೊಂದು ಪ್ರಾಕೃತ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ. ಎಸ್, ಪ್ರಾಕೃತ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ. ಇನ್ನೊಂದು ಅಸ್ಸಾಮಿ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ. ಇವು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು 2024. ಎಸ್, ಸೊ ಹಾಗಾದ್ರೆ ಇಲ್ಲಿ ಯಾವ್ದು ಬಿಟ್ಟಿದ್ದೀನಿ? ಕ್ವಿಕ್ ಆಗಿ ಹೇಳಿ ನೋಡೋಣ. ತೆಲುಗು, ಸಂಸ್ಕೃತ, ಮಲಯಾಳಂ, ಕನ್ನಡ ಲ್ಯಾಂಗ್ವೇಜ್. 2 ಲ್ಯಾಂಗ್ವೇಜ್ ಬಿಟ್ಟಿದ್ದೀನಿ. ಕಮೆಂಟ್ ಮಾಡಿ.
ಒಂದು ಸೆಕೆಂಡ್ ಆಪಿ ಹೇಳ್ತಾ ಹೋಗಿ. ಎಸ್, ವೆರಿ ಗುಡ್. ಕನ್ನಡ, ಸಂಸ್ಕೃತ, ತಮಿಳು, ಮರಾಠಿ, ಪಾಲಿ, ತೆಲುಗು, ಅಸ್ಸಾಮಿ, ಬಂಗಾಳಿ ಅಂತ ಹೇಳ್ತಾ ಇದ್ದೀರಾ. ತಮಿಳು 2004, 2003, 2004. ಎಸ್. ತೆಲುಗು, ಮಲಯಾಳಿ, ಸಂಸ್ಕೃತ, ಕನ್ನಡ. ಯಾವ್ದು ಬಿಟ್ಟಿದ್ದೀನಪ್ಪಿ ನಾನು? ಮರಾಠಿ ಬಿಟ್ಟಿದ್ದೀರಾ? ಎಸ್, ಮರಾಠಿ ಬಿಟ್ಟಿದ್ದೀನಿ. ಇನ್ನೂ ಒಂದು ಲ್ಯಾಂಗ್ವೇಜ್ ಬರ್ಬೇಕು ಹಂಗಾರ. 1 ಐತು, 2 ಐತು, 3 ಐತು, 4, 5, 6, 7, 8, 9. ಇನ್ನೂ ಒಂದು ಲ್ಯಾಂಗ್ವೇಜ್, ಇನ್ನೂ ಒಂದು ಲ್ಯಾಂಗ್ವೇಜ್ ಕಮೆಂಟ್ ಮಾಡಿ. ತಮಿಳು ಬಿಟ್ಟಿದ್ದೀನಿ, ಹೌದು. ಸೊ ತಮಿಳು ಲ್ಯಾಂಗ್ವೇಜ್ ಅಂತ ನೋಡ್ತೀವಿ. ಸೊ ಇವೇನಿದಾವಪ್ಪ ಅಂದ್ರೆ ಭಾರತದ ಒಟ್ಟು ಶಾಸ್ತ್ರೀಯ ಲ್ಯಾಂಗ್ವೇಜಸ್ಗಳು ಎಷ್ಟಿದವು? 11 ಇದಾವ. ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವ ಯಾವ ದಿನದ ಆಚರಿಸಲಾಗ್ತಾ ಇದೆ ಅಂತಿದ. ಸೊ ನ್ಯಾಷನಲ್ ರಿಪಬ್ಲಿಕನ್ ಡೇ ಅಂತಂದ ಸೆಲೆಬ್ರೇಟ್ ಮಾಡ್ತಿರುವಂಥದ್ದು. ನಿಮಗೆಲ್ಲ ಗೊತ್ತದ, ನಮ್ಮ ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ 26, ಜಾರಿಗೆ ಆಗಿದ್ದು ಜನವರಿ 26. ಜನವರಿ 26 ರಿಪಬ್ಲಿಕನ್ ಡೇ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ದ್ಯಾಟ್ಸ್ ವೈ ಆನ್ಸರ್ಸ್ ಏನಾಗುತ್ತೆ? ಆಪ್ಷನ್ಸ್ ಬಿ ಸರಿಯಾದ ಆನ್ಸರ್ ಆಯ್ತು. ಆಗಸ್ಟ್ 15 ಸೊ ನಾವು ಏನಂತ ಆಚರಿಸ್ತೀವಪ್ಪ? ಸೊ ಇಂಡಿಪೆಂಡೆನ್ಸ್ ಡೇ ಅಂತಂದು ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಗಾಂಧಿ ಜಯಂತಿ ಅಥವಾ ಅಹಿಂಸಾ ದಿನ ಅಂತಂದು ಸೆಲೆಬ್ರೇಟ್ ಮಾಡ್ತೀವಿ. ನವೆಂಬರ್ 14 ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಸೊ ಮಕ್ಕಳ ದಿನಾಚರಣೆ ಅಂತಂದು ಎಸ್ ಚಾಚಾ ಅವರ ದಿನವನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಸ್ವಲ್ಪ ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಏನಪ್ಪ, ನಮಗೆ ಸಂವಿಧಾನದ ಅಗತ್ಯತೆ ಐತಿ ಭಾರತೀಯರಿಗೆ ಅಂತಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು ಅಂತ ನೋಡ್ತೀವಿ. 1922 ಜಸ್ಟ್ ಸಂವಿಧಾನ ಹೇಳ್ತಾ ಇದ್ದೀನಿ ನಾನು, ಸಂವಿಧಾನ ರಚನಾ ಸಭೆ ಬಗ್ಗೆ ಹೇಳ್ತಾ ಇಲ್ಲ. ಸಂವಿಧಾನ ಬೇಕಂತಂದು ಬೇಡಿಕೆ ಇಟ್ಟವ್ರು ಯಾರಪ್ಪ ಅಂತಂದ್ರೆ 1922 ಮಹಾತ್ಮ ಗಾಂಧಿ ಅಂತ ನೋಡ್ತೀವಿ. ಯಾವ ಪತ್ರಿಕೆದಾಗ ಇದ್ರ ಒಂದು ಬಗ್ಗೆ ತಿಳಿಸಿದ್ರು ಅಂತಂದ್ರೆ ಯಂಗ್ ಇಂಡಿಯಾ ಪತ್ರಿಕೆದಾಗ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದ. ಕ್ಲಿಯರ್ ಆಯ್ತಾ? ಎಸ್, 1923 ಅಲ್ಲ, ಅದು 1922 ಅಪ್ಪಿ. 23 ಯಾಕೆ ಬಂತಲ್ಲಿ? ಯಾರದು ಹೇಳ್ತಾ ಇರೋದು? ಸಂವಿಧಾನ. ಎಸ್ ನೋಡ್ರಿ, 1922 ಐತದು. 23 ಅಂತ ಹೇಳಿದವ್ರು ಯಾರು? ಅಲ್ಲ ಅಪ್ಪಿ, ರಾಂಗ್. ಎಸ್, ಕಮೆಂಟ್ ಮಾಡಿ ನೋಡೋಣ. ಸೊ ಜನವರಿ 26 ನಾವು ರಿಪಬ್ಲಿಕನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸಂವಿಧಾನ ದಿನ ಅಂತ ಯಾವ ದಿನ ಸೆಲೆಬ್ರೇಟ್ ಮಾಡ್ತೀವಿ? ನವೆಂಬರ್ 26 ಸಂವಿಧಾನ ದಿನ ಅಂತಂದು ನಾವೇನ್ ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. ಸೊ 2024 ಹೋದ ವರ್ಷ 2024 ಅಲ್ಲ ಅದು. ಸೊ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಜೂನ್ 25 ಏನಂತ ಸೆಲೆಬ್ರೇಟ್ ಮಾಡಕತ್ತಾರ? ಸಂವಿಧಾನ ಹತ್ಯಾ ದಿವಸ್ ಅಂತಂದು ಸೆಲೆಬ್ರೇಟ್ ಮಾಡಕತ್ತಾರ. ಇದು ಕೂಡ ಕರೆಂಟ್ ಅಫೇರ್ಸ್ ನಾಗಿರುವಂತದ್ದು. ಸೊ ಹತ್ಯಾ ದಿವಸ್ ನೆನಪಿರ್ಬೇಕು, ಸಂವಿಧಾನ ದಿನ ನೆನಪಿರ್ಬೇಕು. ಸಂವಿಧಾನ ಹತ್ಯಾ ದಿವಸ್ ಅಂತ ಎದಕ್ಕೆ ಸೆಲೆಬ್ರೇಟ್ ಮಾಡಿದ್ರು? ಇನ್ ದ ಇಯರ್ 1975ದಾಗ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಸೊ 20 ಮತ್ತು 21 ವಿಧಿಗಳಿಗೆ ಏನಾಗಿದ್ವು ಅಂದ್ರ ಧಕ್ಕೆ ಬಂದಿದ್ದು. ಅದಕ್ಕಾಗಿ ಅದನ್ನ ಸಂವಿಧಾನ ಹತ್ಯಾ ದಿವಸ್ ಅಂತಂದು ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡ್ತೀವಿ. ಎಸ್. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. MK ಗಾಂಧಿ. ಸೊ ಸಂವಿಧಾನ ರಚನಾ ಸಭೆ ಅಗತ್ಯತೆ ಐತೆ ಅಂತ ಹೇಳಿದವ್ರು ಯಾರು? 1934 MN ರಾಯ್ ಬರ್ತಾರ. ಮಣಬೇಂದ್ರ ದತ್ತ ನಾರಾಯಣ್ ದತ್ತ ಅಂತ ಬರ್ತಾನ. ಎಸ್, ಮಣಬೇಂದ್ರ ಪೂರ್ಣ ಹೆಸರು ಹೇಳ್ರಿ. MN ರಾಯ್ ಅವರ ಪೂರ್ಣ ಹೆಸರು ಏನಾಗೈತಿ? ಬರಕತ್ತಿಲ್ಲ ನನಗೆ. ಸೊ ಹಾಗಾದ್ರೆ MN ರಾಯ್ ಏನ್ ಹೇಳ್ತಾನಪ್ಪ ಅಂದ್ರೆ 1934 ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆ ಅಗತ್ಯತೆ ಐತಿ ಅಂತ ಹೇಳಿರ್ತಾರ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಅಪ್ಪಿ. ಕ್ಲಿಯರ್ ಆಯ್ತು? MN ರಾಯ್ ಫುಲ್ ಫಾರ್ಮ್ ಹೇಳ್ರಿ. ಎಸ್. ಸೊ ನೆಕ್ಸ್ಟ್ MN ರಾವ್ ಅಲ್ಲ, MN ರಾಯ್ ಅದು. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಮೊದಲ ಮಹಿಳಾ ನೊಬೆಲ್ ಪ್ರಶಸ್ತಿ ವಿಜೇತ ಯಾರು? ನೊಬೆಲ್ ಪ್ರೈಸ್ ಬಗ್ಗೆ ಕೇಳ್ತಾ ಇದ್ದಾನ. ಎಸ್. ಸೊ ಇಡೀ ವಿಶ್ವದಾಗ ಅತ್ಯಂತ ಒಂದು ದೊಡ್ಡ ಆಗಿರ್ಬೋದು, ಅತ್ಯಂತ ಓಲ್ಡೆಸ್ಟ್ ಆಗಿರ್ಬೋದು ನಾಗರಿಕತಾ ಒಂದು ಪ್ರೈಸ್ ಅಂತ ನೋಡ್ತೀವಿ. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗಪ್ಪ? 1900 ಸ್ಥಾಪನೆ ಆಗುತ್ತಾ. ಸೊ ಇದನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ದು 1901. ಸೊ ಎಸ್, ಸ್ವಿಟ್ಜರ್ಲ್ಯಾಂಡಿನ ಸ್ಟಾಕ್ಹೋಮ್ದಾಗ ಕೊಡ್ತಾರ ಅಂತ ನೋಡ್ತೀವಿ. ಸೊ ಮತ್ತೆ ಓಸ್ಲೋದಾಗ ಶಾಂತಿ ಪ್ರಶಸ್ತಿ ಕೊಡ್ತಾರ. ಒಟ್ಟು ಎಷ್ಟು ವಿಭಾಗದಾಗ ಕೊಡ್ತಾರಪ್ಪ? 6 ವಿಭಾಗದಾಗ ಕೊಡ್ತಾರ. ಸೊ ಮದರ್ ತೆರೇಸಾ, ಸರೋಜಿನಿ ನಾಯ್ಡು, ಕಿರಣ್ ಬೇಡಿ, ಇಂದಿರಾ ಗಾಂಧಿ ಅಂತಿದ. ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಯಾವ್ದಾಗುತ್ತಾ? ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿರುವಂತಹ ಇತ್ತೀಚೆಗೆ 2020
2025 ಮೆಡಿಕಲ್ ವಿಭಾಗ ಮತ್ತು ಕೆಮಿಸ್ಟ್ರಿ ವಿಭಾಗದಾಗ ಮೂರ್ ಜನ ಏನ್ ಮಾಡ್ಕೊಂಡಾರ ಅಂತಂದ್ರ ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿದಾರ. ಸೊ ಆನ್ಸರ್ಸ್ ಮಾಡ್ತಾ ಹೋಗಿ. ಇಡೀ ಇದಕ್ಕೆ ರೈಟ್ ಆನ್ಸರ್ಸ್ ಯಾವ್ದಾಗುತ್ತಾ? ಭಾರತದ ಮೊದಲ ಮಹಿಳೆ ನೊಬೆಲ್ ಪ್ರೈಸ್ ಪಡ್ಕೊಂಡಿದ್ದು ಯಾರು? ಸೊ ಹಾಗಾದ್ರೆ ಭಾರತದ ಮೊದಲ ವ್ಯಕ್ತಿ ಕೇಳಿದ್ರು ಅಂತಂದ್ರ ರವೀಂದ್ರನಾಥ್ ಟ್ಯಾಗೋರ್ ಇನ್ ದ ಇಯರ್ 1913 1913 ಏನ್ ಮಾಡ್ತಾರಪ್ಪ ಅಂದ್ರ ಇಡೀ ಭಾರತ ಅಷ್ಟೇ ಅಲ್ಲ ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪ್ರೈಸ್ ಪಡ್ಕೋತಾರ. ಎದಕ್ ಪಡ್ಕೊಂಡಿರಿ? ಗೀತಾಂಜಲಿ ಎಂಬ ಕೃತಿಗೆ ಪಡ್ಕೊಂಡ್ರು ಅಂತ ನೋಡ್ತೀವಿ. ಎಸ್, ಸೊ ರೈಟ್ ಆನ್ಸರ್ಸ್ ಯಾವ್ದಾಗುತ್ತಾ? ಎಸ್, ವೆರಿ ಗುಡ್. ಏನಾಯ್ತಪ್ಪ ಮೊಬೈಲ್ಕ? ಮೆಸೇಜಸ್ ಓಪನ್ ಆಗ್ತಿಲ್ಲ, ವೇಟ್ 1 ಸೆಕೆಂಡ್. ಯಾವಾಗ ಪಡ್ಕೊಂಡಾರಪ್ಪಿ? ಕೆಮಿಸ್ಟ್ರಿ, ಲಿಟ್ರೇಚರ್, ಮೆಡಿಸಿನ್, ಫೀಸ್, ಎಕನಾಮಿಕ್ಸ್ ಅಂಡ್ ಫಿಸಿಕ್ಸ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಒಟ್ಟು 6 ವಿಭಾಗ ಅಂತ ನೋಡ್ತೀವಿ. ರಸಾಯನಶಾಸ್ತ್ರ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ವೈದ್ಯಕೀಯ ಶಾಸ್ತ್ರ ಆಗಿರ್ಬೋದು, ಶಾಂತಿ ವಿಭಾಗ ಆಗಿರ್ಬೋದು ಮತ್ತು ಅರ್ಥಶಾಸ್ತ್ರ ಆಗಿರ್ಬೋದು. ಒಟ್ಟು ಎಷ್ಟು ವಿಭಾಗದಾಗ ಕೊಡ್ತಾರಪ್ಪ? 6 ವಿಭಾಗದಾಗ ಕೊಡ್ತಾರ. ಎಸ್, ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಕಮೆಂಟ್ ಮಾಡಿ. ಮದರ್ ತೆರೇಸನ, ಸರೋಜಿನಿ ನಾಯ್ಡುನ, ಕಿರಣ್ ಬೇಡಿನ? ಏನಾಯ್ತು? ಮೆಸೇಜ್ ಓಪನ್ ಆಗ್ತಿಲ್ಲ. ಸೊ ಮದರ್ ತೆರೇಸಾ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ ಯಾವ ವರ್ಷ ಪಡ್ಕೊಂಡಾರ ಇವರು? ಮದರ್ ತೆರೇಸಾ. ಗೀತಾಂಜಲಿ 1901, 1913. ಎಸ್, 1979 ಅಂತ ಹೇಳ್ತಾ ಇದ್ದೀರಾ. ಮದರ್ ತೆರೇಸಾ ಯಾವ ವಿಭಾಗದಾಗ ಪ್ರಶಸ್ತಿ ಪಡ್ಕೊಂಡಾರ್ರಿ? ಶಾಂತಿ ವಿಭಾಗದಾಗ ಪಡ್ಕೊಂಡಾರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಭಾರತದ ಕವಿ ಸಾಮ್ರಾಟ ಎಂದು ಯಾರನ್ನ ಕರೀತಾರ? ಮೆಸೇಜಸ್ ಕಾಣ್ತಾ ಇಲ್ಲ ನಿಮ್ದು, ನಂಗೆ 1 ಸೆಕೆಂಡ್, ಮೊಬೈಲ್ ಏನಾಗಲ್ಲ ಗೊತ್ತಿಲ್ಲ. ಸೊ ಎಸ್, ರವೀಂದ್ರನಾಥ್ ಟ್ಯಾಗೋರ, ಕಾಳಿದಾಸ, ತ್ಯಾಗರಾಜ, ಭರತ ಮುನಿ. ಭಾರತದ ಕವಿ ಸಾಮ್ರಾಟ ಅಂತಂದ ಈ ಕೆಳಗಿನ ಯಾರನ್ನ ಕರೀತಾರ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಕವಿರತ್ನ ಕಾಳಿದಾಸರನ್ನ ಕರೀತಾರ. ಯಾವ್ದಾಗತ್ತಪ್ಪಿ ಆನ್ಸರ್? ಕಮೆಂಟಿಗೆ ಏನಾಯ್ತಪ್ಪ? ಆಪ್ಷನ್ಸ್ 1 ಅಂತ ಹೇಳ್ತಾ ಇದ್ದೀರಾ, ಕವಿರತ್ನ ಕಾಳಿದಾಸ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ಸ್ ಬಿನಾ, ಸಿನಾ, ಡಿನಾ? ಬಿ ಅಂತ ಹೇಳ್ತಾ ಇದ್ದೀರಾ, ಸಿ ಅಂತ ಹೇಳ್ತಾ ಇದ್ದೀರಾ. ಜಸ್ಟ್ ಇಲ್ಲಿ ನೋಡಿ, ಭಾರತದ ಕವಿ ಸಾಮ್ರಾಟ ಅಂತಂದ ಯಾರನ್ನ ಕರೀತಾರ ಅಂತಂದ್ರ ಕವಿರತ್ನ ಕಾಳಿದಾಸರವ್ರನ್ನ ಕರೀತಾರ. ಈ ಕಾಳಿದಾಸ ನಿಮಗೆ ಗೊತ್ತು, ಹಲವಾರು ಕೃತಿಗಳನ್ನ ಬರೆದಿದ್ದಾರ, ಅದ್ರಾಗ ನಾಟಕಗಳನ್ನ ಬರೆದಿದ್ದಾರ. ಸೊ ಅಭಿಜ್ಞಾನ ಶಾಕುಂತಲ ಆಗಿರ್ಬೋದು, ವಿಕ್ರಮ ಓರ್ಸಿಯ ಆಗಿರ್ಬೋದು, ರಘುವಂಶ ಆಗಿರ್ಬೋದು, ಋತು ಸಂಹಾರ ಆಗಿರ್ಬೋದು. ಸೊ ಆ ಎಲ್ಲ ಕೃತಿಗಳಿಗೆ ಯಾರು ಫೇಮಸ್ ಆಗ್ಯಾರಪ್ಪ ಅಂದ್ರ ಕಾಳಿದಾಸ. ಆಪ್ಷನ್ಸ್ ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಕಾಣ್ತಾ ಇದಾರ. ಇವರು ಭಾರತಕ್ಕ ರಾಷ್ಟ್ರಗೀತೆಯನ್ನು ನೀಡಿದ್ರು, ಅದು ಜನಗಣ ಮನ ಅಂತ ನೋಡ್ತೀವಿ. ಸೊ ಅದೇ ರೀತಿ ಅಮರ್ ಸೋನರ್ ಬಾಂಗ್ಲಾದೇಶಿಕ ರಾಷ್ಟ್ರಗೀತೆಯನ್ನ ನೀಡಿದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಸಂಯುಕ್ತ ರಾಷ್ಟ್ರ ಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂತಿದ. ಯಾವುದು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಂದ್ರೆ ಏನು ಅಲ್ಲ, ವಿಶ್ವ ಸಂಸ್ಥೆ ಅಂತ ನೋಡ್ತೀವಿ. ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಂತ ಕರೀತಾರ. ಸೊ ಹಾಗಾದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ? ಆಪ್ಷನ್ಸ್ ಅಲ್ಲಿ 1919, 39, 1945, 1950 ಆಪ್ಷನ್ಸ್ ಅಲ್ಲಿ ಇದೆ. ಎಸ್, ಆನ್ಸರ್ಸ್ ಯಾವ್ದಾಗತ್ರಿ? ಎಸ್, ಕಮೆಂಟ್ ಮಾಡ್ತಾ ಹೋಗಿ 1 ಸೆಕೆಂಡ್. ಎಸ್, ಆಪ್ಷನ್ಸ್ 1 ಬಿ ಅಂತ ಕೊಟ್ಟಿದ್ದಾನ. ಎಸ್, ಸೊ ಸರಿಯಾದ ಆನ್ಸರ್ಸ್ ಕಡೆ ನಾವು ಮೂವ್ ಆಗ್ತಾ ಇದ್ದೀವಿ ಅಂದ್ರೆ 1945 UNO ಸ್ಥಾಪನೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ದು. ಸೊ ಹಾಗಾದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತದೆ ರೀ ನಮಗ? ನ್ಯೂಯಾರ್ಕ್ನಾಗ ಕಂಡು ಬರುವಂತದ್ದು ಅಂತ ನೋಡ್ತೀವಿ. ಸೊ ಎಸ್, ಆಪ್ಷನ್ ಸಿ ಏನಾಗುತ್ತಾ? ಆಪ್ಷನ್ ಸಿ ಇದು ಸರಿಯಾದ ಆನ್ಸರ್ಸ್ ಆಗುತ್ತಾ. 1945 ನಿಮ್ಗೆಲ್ಲರಿಗೂ ಗೊತ್ತದ, 1939 1945 ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿರ್ತದ. ಆ ಟೈಮ್ನಾಗ ವಿಶ್ವಸಂಸ್ಥೆ ಎದಕ್ಕೆ ಸ್ಥಾಪನೆ ಆಗ್ತದ ಅಂದ್ರ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಶಾಂತಿಯನ್ನ ಕೊಡ್ಬೇಕ, ಶಾಂತಿಯನ್ನ ಸ್ಥಾಪನೆ ಮಾಡ್ಬೇಕಂತಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಯಾವ ವರ್ಷ ಆಗಿದೆ ರೀ? 1945. ಹಾಗಾದ್ರೆ ಸಂಸ್ಥಾಪನಾ ದಿನ ಅಂತ ಯಾವ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ? ನಿಮಗೂ ಒಂದು ಬರ್ತ್ ಡೇಟ್ ಇದೆ, ನನಗೂ ಒಂದು ಬರ್ತ್ ಡೇಟ್ ಇದೆ. ಅದೇ ರೀತಿ ನಮ್ಮ ವಿಶ್ವಸಂಸ್ಥೆಗೂ ಕೂಡ ಒಂದು ಬರ್ತ್ ಡೇಟ್ ಇದೆ. ಯಾವುದು? ದಟ್ ಈಸ್ ಅಕ್ಟೋಬರ್ 24 ಅಂತ ನೋಡ್ತೀವಿ. ಯಾವುದು? ಅಕ್ಟೋಬರ್ 24 ಅಂತ ನೋಡ್ತೀವಿ. ಸೊ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತದಪ್ಪ ನಮಗ? ನ್ಯೂಯಾರ್ಕ್ನಾಗ, ಅಮೆರಿಕಾದ. ಎಸ್, ನ್ಯೂಯಾರ್ಕ್ನಾಗ
ಏನಾಗ್ತದ ಹೆಡ್ ಕ್ವಾರ್ಟರ್ಸ್ ಕಂಡು ಬರ್ತದ ಅಂತ ನೋಡ್ತೀವಿ. ಸೊ ನೆನ್ಪಿಟ್ಕೊಳ್ರಿ. ಸೊ ಪ್ರಸ್ತುತ UNOದಾಗ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವ? ನಮ್ಮ ಭಾರತ ಐತೇನು? ಐತಿ. ಸೊ ಪ್ರೆಸೆಂಟ್ 193 ಮೆಂಬರ್ಸ್ಗಳನ್ನು ಹೊಂದಿರುವಂಥ ಮೆಂಬರ್ಸ್ ಕಂಟ್ರೀಸ್ಗಳಿದಾವ ಅಂತ ನೋಡ್ತೀವಿ. ಎಷ್ಟು? 193 ಇದಾವ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಎಸ್ ಕ್ಲಿಯರ್ ಆಯ್ತಾ? ಭಾರತ ಯಾವಾಗ ಸೇರ್ಪಡೆ ಆಗಿದೆ ಅದು ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಐತಿ, ಡಿಸ್ಕಷನ್ಸ್ ಮಾಡೋಣ. UNO ಸೊ ಯುನೈಟೆಡ್ ನೇಷನ್ ಕೇಂದ್ರ ಕಚೇರಿ ಎಲ್ಲಿದೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೀನಿ. ಎಲ್ಲಿದೆ ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ ಎಲ್ಲಿದೆ ಅಂತ ನೋಡ್ತೀವಿ. ನ್ಯೂಯಾರ್ಕ್ ನಾಗಿದ್ರ ಹೆಡ್ ಕ್ವಾರ್ಟರ್ಸ್ ಕಂಡು ಬರುತ್ತಾ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಅಲ್ಲಿ ಏನಿದೆಪ್ಪ? ಎಸ್ ಭಾರತವು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಸದಸ್ಯ ರಾಷ್ಟ್ರ ಆಗಿದ್ದು ಯಾವ ವರ್ಷ? 1945, 47, 50, 55 ಅಂತ ಕೊಟ್ಟಿದ್ದಾನ. ಸೊ ಕಮೆಂಟ್ ಮಾಡಿ ನೋಡೋಣ. ನಮಗ 193 ದೇಶಗಳಿದಾವಲ್ಲ, ಇಲ್ಲಿ 190 ಯಾವುದು ಕ್ವಶನ್ಸ್ ಕೇಳ್ತಾನ, 191 ಯಾವುದು ಕ್ವಶನ್ಸ್ ಕೇಳ್ತಾನ, 192 ಯಾವುದು ಕ್ವಶನ್ಸ್ ಕೇಳ್ತಾನ. ಸೊ ಭಾರತ ಯಾವಾಗ ಸೇರ್ಪಡೆ ಆಯ್ತು ಅಂದ್ರೆ 1945ಕ್ಕೆ ಏನಾಗಿದೆ ಅಂತಂದ್ರ ಭಾರತ ಸೇರ್ಪಡೆ ಆಗಿದೆ ಅಕ್ಟೋಬರ್ 30ನೇ ತಾರೀಕು. ಅದ್ರ ಒಂದು ಕಡೆ 1946 ಅಂತ ಕೊಟ್ಟಿದ್ದಾನ. ಬಟ್ ಇಲ್ಲಿ ಅಕ್ಟೋಬರ್ 24ನೇ ತಾರೀಕು ವಿಶ್ವಸಂಸ್ಥೆ ಸ್ಥಾಪನೆ ಆಗೈತಿ. ಇದೇ ವರ್ಷ ಅಕ್ಟೋಬರ್ 30ನೇ ತಾರೀಕು ಏನಾಯ್ತಪ್ಪ ಅಂತಂದ್ರ ಭಾರತ ಇದ್ರಾಗ ಸೇರ್ಪಡೆ ಆಗಿದೆ ಅಂತ ನೋಡ್ತೀವಿ. ಸೊ ರೈಟ್ ಆನ್ಸರ್ಸ್ ಆಪ್ಷನ್ಸ್ 1. ಸೊ ಕಮೆಂಟ್ ಮಾಡಿ 190, 91, 92, 93 ರಾಷ್ಟ್ರಗಳು ಇವು ಸೀರಿಯಲ್ ವೈಸ್ ನಮಗೆ ಕೇಳ್ತಾನ. ಸೊ ಹಾಗಾದ್ರೆ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. 193ನೇ ರಾಷ್ಟ್ರ ಯಾವುದು? ಎಸ್ ಸೌತ್ ಸುಡಾನ್ ಅಂತ ನೋಡ್ತೀವಿ ನಾವು. ಯಾವುದು? ಸೌತ್ ಸುಡಾನ್ ಅಂತ ನೋಡ್ತೀವಿ. SS ಸೋಷಿಯಲ್ ಸರ್ವಿಸ್ ಅಲ್ಲ, ಸೌತ್ ಸುಡಾನ್. 192ನೇದು ಯಾವ್ದಪ್ಪ? ಮಾಂಟೆನಿಗ್ರೋ ಅಂತ ನೋಡ್ತೀವಿ. ಯಾವ ರಾಷ್ಟ್ರ ರೀ, ಯಾವ ಕಂಟ್ರಿ ರೀ ಅಂತಂದ್ರ ದಟ್ ಈಸ್ ಮಾಂಟೆನಿಗ್ರೋ. ಹಾಗಾದ್ರೆ 91ನೇದು ಯಾವ್ದ್ರಿ? ಎಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಥೈಮಾರ್ ಅಂತ ನೋಡ್ತೀವಿ. 91ನೇದು ಥೈಮಾರ್ ಅಂತ ನೋಡ್ತೀವಿ. ಎಸ್ ಸೊ ಹಾಗಾದ್ರೆ 90ನೇದು ಯಾವುದು? ಕಮೆಂಟ್ ಕೊಡ್ತಾ ಹೋಗಿ ನೋಡೋಣ. 90ನೇ ರಾಷ್ಟ್ರ ಸೊ ಸ್ವಿಟ್ಜರ್ಲ್ಯಾಂಡ್ ಅಂತ ನೋಡ್ತೀವಿ. ಎಸ್ ಯಾವುದು? ಸ್ವಿಟ್ಜರ್ಲ್ಯಾಂಡ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಸ್ವಿಸ್ ಆಗಿರ್ಬೋದು, ಥೈಮರ್ ಆಗಿರ್ಬೋದು. ಎಸ್ ಸೊ ಅದೇ ರೀತಿ ನಮ್ಗ ಮಾಂಟಿನಿಗ್ರೋ ಆಗಿರ್ಬೋದು, ಸೌತ್ ಸುಡಾನ್ ಆಗಿರ್ಬೋದು. 190, 91, 92, 93 ರಾಷ್ಟ್ರಗಳು ನಮಗೆ ಎಲ್ಲಿ ಕಂಡು ಬರ್ತಾವ ಅಂದ್ರೆ UNOದಾಗ ಕಂಡು ಬರುವಂತಹ ರಾಷ್ಟ್ರಗಳು ಅಂತ ನೋಡ್ತೀವಿ. ಇದೇ UNO ಎಷ್ಟು ಅಂಗ ಸಂಸ್ಥೆಗಳನ್ನ ಹೊಂದಿದಾರೆ? ಕಮೆಂಟ್ ಕೊಡ್ರಿ ನೋಡೋಣ. UNO ಎಷ್ಟು ಅಂಗ ಸಂಸ್ಥೆಗಳನ್ನ ಹೊಂದಿದ? ಸೊ ಸಾಮಾನ್ಯ ಸಭೆ UNOದ ಒಂದು ಅಂಗಸಂಸ್ಥೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ 6 ಅಂಗಸಭೆಗಳಿದಾವ. ಒಂದ್ ಯಾವ್ದಪ್ಪ? ಸಾಮಾನ್ಯ ಸಭೆ ಅಂತ ನೋಡ್ತೀವಿ. ಹಾಗಾದ್ರೆ ಸೆಕೆಂಡ್ ಒನ್ ಕಮೆಂಟ್ ಮಾಡ್ತಾ ಹೋಗಿ ಯಾವ್ದಿದ? ಸಾಮಾನ್ಯ ಸಭೆ ಅಂತ ನೋಡ್ತೀವಿ. ಎರಡನೇದು ಯಾವ್ದ್ರಿ? ಭದ್ರತಾ ಮಂಡಳಿ ಅಂತ ನೋಡ್ತೀವಿ. ಎಸ್ ಭದ್ರತಾ ಮಂಡಳಿ. ಸೊ ಇದ್ರಾಗ ಭದ್ರತಾ ಮಂಡಳಿದಾಗ ಎಷ್ಟು ಜನ ಸದಸ್ಯರಿರ್ತಾರ? ಕಮೆಂಟ್ ಕೊಡ್ತಾ ಹೋಗಿ. ಎಸ್ ಥರ್ಡ್ ಒನ್ ಯಾವ್ದ್ರಿ? ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತ ನೋಡ್ತೀವಿ. ಎಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಟಿ ಅಂತ ನೋಡ್ತೀವಿ. ಸೊ ಆರ್ಥಿಕ ಆಗಿರ್ಬೋದು, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತ ನೋಡ್ತೀವಿ. ನಾಲ್ಕನೇದು ಯಾವ್ದ್ರಿ? ಕಮೆಂಟ್ ಕೊಡ್ತಾ ಹೋಗ್ರಿ ನೋಡೋಣ. ಕಮೆಂಟ್ ಮಾಡ್ರಿ. ಧರ್ಮದರ್ಶಿ ಮಂಡಳಿ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನಾಲ್ಕನೇದು ಯಾವುದು? ಧರ್ಮದರ್ಶಿ ಮಂಡಳಿ. ಎಸ್ ಸೊ ಹಾಗಾದ್ರೆ ಐದನೇದು ಯಾವುದು? ಕಮೆಂಟ್ ಮಾಡ್ರಿ. ಹಾ ಸೊ ಇಲ್ಲಿ ನಮಗ ಐದನೇದು ಯಾವ್ದಪ್ಪ ಅಂದ್ರ ದಟ್ ಈಸ್ ಸಚಿವಾಲಯ ಅಂತ ನೋಡ್ತೀವಿ. ಸೊ ಎಸ್ ಕ್ಯಾಬಿನೆಟ್ ಸಚಿವಾಲಯ. ಆರನೇದು ಯಾವ್ದ್ರಿ? ಲಾಸ್ಟ್ ಒನ್ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಹಾಗಾದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಕಮೆಂಟ್ ಕೊಡ್ತಾ ಹೋಗಿ. ಎಸ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ನೋಡ್ತೀವಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ರೀ ನಮಗ? ಎಸ್ ನೆದರ್ಲ್ಯಾಂಡಿನ ಹೇಗ್ನಾಗ ನಮಗ ನೆದರ್ಲ್ಯಾಂಡಿನ ಹೇಗ್ ಅಂತ ನೋಡ್ತೀವಿ. ಇಲ್ಲಿ ನಮಗ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಹೆಡ್ ಕ್ವಾರ್ಟರ್ಸ್ ಕಂಡು ಬರ್ತದ. ಸೊ ಎಸ್ ಸೊ ಇಷ್ಟು ನಿಮಗೆ ನೆನಪಿರ್ಲಿ ಅಂತ ಹೇಳ್ತಾ ಕ್ಲಿಯರ್ ಆಯ್ತಾ? ನೆದರ್ಲ್ಯಾಂಡಿನ ಹೇಗಂತ ಹೇಳ್ತಾ ಇದ್ದೀರಾ. ಸೊ ಟೋಟಲ್ ಆಗಿ 6 ಅಂಗಸಂಸ್ಥೆಗಳನ್ನ ಹೊಂದಿದ್ದು. ಒಂದು ಯಾವ್ದಪ್ಪ ಅಂತಂದ್ರ ಸಾಮಾನ್ಯ ಸಭೆ ಅಂತ ನೋಡ್ತೀವಿ. ಎರಡನೇದು ಯಾವುದು? ಭದ್ರತಾ ಮಂಡಳಿ ಅಂತ ನೋಡ್ತೀವಿ. ಮೂರನೇದು ಯಾವುದು? ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತ ನೋಡ್ತೀವಿ. ನಾಲ್ಕನೇದು ಯಾವುದು? ಧರ್ಮದರ್ಶಿ ಮಂಡಳಿ ಅಂತ ನೋಡ್ತೀವಿ. ಐದನೇದು ಯಾವುದು? ಸಚಿವಾಲಯ ಅಂತ ನೋಡ್ತೀವಿ. ಆರನೇದು ಯಾವುದು? ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ? ಬನ್ನಿ ಊಟಕ್ಕೆ ಅಂತ ಹೇಳಕತ್ತೀರಿ, ಊಟ ಮಾಡ್ಕೊಳ್ರಿ ಆರಾಮ್ಸೆ. ಸೊ ವಿಶ್ವಸಂಸ್ಥೆ ಅಂತ ನೋಡ್ತೀವಿ ಅಂದ್ರ ವಿಶೇಷ ಘಟಕಗಳು ಕಂಡು ಬರ್ತಾವ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ FAO ಅಂತ ನೋಡ್ತೀವಿ. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಯಾವ ಅಂಡರ್ದಾಗ ಬರ್ತದ? ನಮ್ಗ ವಿಶ್ವಸಂಸ್ಥೆ ಅಂಡರ್ದಾಗ ಬರ್ತದ. ನೋಡ್ತಾ ಹೋಗಿ ವಿಶ್ವಸಂಸ್ಥೆದಾಗ ಬರುವಂತಹ ಘಟಕಗಳು ಯಾವ್ಯಾವು. ಸೊ ಇಲ್ಲಿ ಬರೀದ್ರೆ ಕಾಣಂಗಿಲ್ಲ ನಿಮ್ಗ, ಈ ಕಡೆ ಬರಿತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಜಸ್ಟ್ ಇಲ್ಲಿ ನೋಡ್ತಾ ಹೋಗಿ ಯಾವ್ಯಾವ ಬರ್ತಾವಪ್ಪ. ಪೆನ್ ಯಾವ್ದು ತಗೊಳ್ಳಿ? ಎಸ್ ಇದು ತಗೋತೀನಿ. ಹೌದಾ? ಸೊ
ಇಲ್ಲಿ FAO ಅಂತ ನೋಡ್ತೀವಿ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ನೋಡ್ತೀವಿ. ಇದಾದ್ಮೇಲೆ ಯಾವ್ದು ಬರ್ತದ? ಯುನೆಸ್ಕೋ ಬರ್ತದ. ಹಾಗಾದ್ರೆ ಯುನೈಟೆಡ್ ನೇಷನ್ ಎಜುಕೇಶನಲ್ ಅಂಡ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ನೋಡ್ತೀವಿ. ಅದಾದ್ಮೇಲೆ ಯಾವ್ದು ಬರ್ತದ? WHO ಬರ್ತದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬರ್ತದ. ಇದಾದ್ಮೇಲೆ ಯಾವ್ದು ಬರ್ತದ? ಯುನಿಸೆಫ್ ಬರ್ತದ ಅಂತ ನೋಡ್ತೀವಿ. IMF ಬರ್ತದ, ಇಂಡಿಯನ್ ನ್ಯಾಷನಲ್ ಮಾನಿಟರಿ ಫಂಡ್ ಬರ್ತದ. ಅದೇ ರೀತಿ ಯುನಿಸೆಫ್ ಯಾವುದ್ರ ಅಂಡರ್ ಬರ್ತದಪ್ಪ ಅಂದ್ರೆ ನಮಗ ಇಲ್ಲಿ UNO ಅಂಡರ್ದಾಗ ಬರುವಂತ ಪ್ರಮುಖ ಘಟಕಗಳು ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಕ್ಲಿಯರ್ ಆಯ್ತಾ? ಓಕೆಪ್ಪ. ಫ್ರಾನ್ಸ್. ಎಸ್, ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನಿದೆ? ನ್ಯಾಟೋ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಎಸ್, ವೆರಿ ಇಂಪಾರ್ಟೆಂಟ್. ನ್ಯಾಟೋ. ಹಾಗಾದ್ರೆ ನ್ಯಾಟೋದಾಗ ಪ್ರಸ್ತುತ ಎಷ್ಟು ದೇಶಗಳು ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದಾವ? ಸೊ ಆಪ್ಷನ್ಸ್ ಅಲ್ಲಿ ಲಂಡನ್, ಬ್ರಸೆಲ್ಸ್, ಪ್ಯಾರಿಸ್, ವಾಷಿಂಗ್ಟನ್. ಎಸ್, ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ. ನ್ಯಾಟೋ ಫುಲ್ ಫಾರ್ಮ್ ಏನಾಗಿದೆ? ನ್ಯಾಟೋ ಫುಲ್ ಫಾರ್ಮ್ ಏನಾಗಿದೆ? ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಸೊ ಎಲ್ಲಿದೆ ಅಂತ ಹೇಳ್ತಾ ಇದ್ದೀರಾ? ಎಸ್, ಬ್ರಸೆಲ್ಸ್, ಲಂಡನ್. ಎಸ್, ನ್ಯಾಟೋ ಫುಲ್ ಫಾರ್ಮ್ ಏನಿದೆ ಅಪ್ಪಿ? ಒಬ್ಬರಾದ್ರು? ಎಸ್, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತಾ ಇದ್ದೀರಾ. ಹೇಳಿ, ಯಾವಾಗ ಸ್ಥಾಪನೆ ಆಯ್ತು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅವರು ಕರೆಕ್ಟ್ ಇದೆ. ರಾಯಚೂರು ಹುಡುಗ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ರಾಕೇಶ್ ಕರೆಕ್ಟ್ ಅಪ್ಪ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ಯಾವ ವರ್ಷದಾಗ ಸ್ಥಾಪನೆ ಆಗಿದೆ? 3 ಜನ ಹೇಳಕತ್ತೀರಿ ಒಟ್ಟು. ಎಲ್ಲರೂ ಆನ್ಸರ್ಸ್ ಕೊಡ್ತಾ ಹೋಗ್ಬೇಕು, ಹಸಿವಾಗಿದಂತೆ ಸುಮ್ಮನೆ ಹೋಗಂಗಿಲ್ಲ. ದ ನಾರ್ತ್ ಅಟ್ಲಾಂಟಿಕ್. ಸೊ ದಿ ನಾರ್ತ್ ಅಟ್ಲಾಂಟಿಕ್ ನೋಡ್ತಾ ಹೋಗ್ರ, ಎಕ್ಸಾಮ್ಸ್ ಹೆಲ್ಪ್ ಆಗುತ್ತಾ? ಅಟ್ಲಾಂಟಿಕ್ ಎಸ್ ಟ್ರೀಟಿ ಆರ್ಗನೈಸೇಷನ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೀನಿ. ಯಾವಾಗ ಸ್ಥಾಪನೆ ಆಗಿದೆ? ಕಮೆಂಟ್ ಕೊಡ್ತಾ ಹೋಗಿ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವ? ಮೆಂಬರ್ಶಿಪ್ ರಾಷ್ಟ್ರಗಳು ಎಷ್ಟಿದಾವ? ಎಸ್, 1949 ಸ್ಥಾಪನೆ ಆಗಿದೆ. ಎಸ್, ಸೊ 1949 ಇನ್ ದ ಇಯರ್ 1949 ಬೆಲ್ಜಿಯಂನ ಬ್ರಿಸೆಲ್ಸ್ನಾಗ ಏನಾಗಿದೆ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಹೊಂದಿದೆ. ಸೊ ಹಾಗಾದ್ರೆ ಬ್ರಿಸೆಲ್ಸ್ ಯಾವುದರ ಕ್ಯಾಪಿಟಲ್ ಅಪ್ಪ? ಬೆಲ್ಜಿಯಂ ಅಂತ ನೋಡ್ತೀವಿ. ಸೊ ಬೆಲ್ಜಿಯಂನ ಬ್ರಿಸೆಲ್ಸ್ನಾಗ ನಮಗ ನ್ಯಾಟೋ ಹೆಡ್ ಕ್ವಾರ್ಟರ್ಸ್ ಕಂಡು ಬರ್ತದ ಅಂತ ನೋಡ್ತೀವಿ. ಸೊ 1949 ಏಪ್ರಿಲ್ 4ಕ್ಕೆ ಏನಾಯ್ತಪ್ಪ ಅಂದ್ರ ಸ್ಥಾಪನೆ ಆಗಿದೆ. ಏಪ್ರಿಲ್ 4ನೇ ತಾರೀಕು ಸ್ಥಾಪನೆ ಆಗಿರುವಂತದ್ದು ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಅಂತ ಹೇಳ್ತಾ ಇದ್ದೀರಾ. ಎಸ್, ಸೊ 32 ಸದಸ್ಯ ರಾಷ್ಟ್ರಗಳಿದ್ದಾವ. ನಮಗೆ ಎಸ್ ವೆರಿ ಇಂಪಾರ್ಟೆಂಟ್ ಆತಲ್ಲ. ನ್ಯಾಟೋ ಅಂದ ತಕ್ಷಣ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದು ಅಂತಂದ್ರ ಇದು ಸ್ಥಾಪನೆ ಆದಾಗ 1949 ನೋಡ್ತೀವಿ ಅಂತಂದ್ರ ಓನ್ಲಿ ಇಲ್ಲಿ 12 ಸದಸ್ಯ ರಾಷ್ಟ್ರಗಳಿದ್ದು ಸಂಸ್ಥಾಪಕ ರಾಷ್ಟ್ರಗಳು ಅಂತ ಕರಿತೀವಿ. ಹಾಗಾದ್ರೆ ನ್ಯಾಟೋದಾಗ ನಮ್ಮ ಭಾರತ ಐತೇನ್ರಿ? ಇಲ್ಲ, ನ್ಯಾಟೋದಾಗ ಭಾರತ ಸದಸ್ಯತ್ವವನ್ನ ಪಡ್ಕೊಂಡಿಲ್ಲ. ಸೊ ಹಾಗಾದ್ರೆ ಪ್ರೆಸೆಂಟ್ ಎಷ್ಟಿದಾವ? 32 ಅಂತ ಹೇಳ್ತಾ ಇದ್ದೀರಾ. ಎಸ್, ಸೊ ಹಾಗಾದ್ರೆ 32ನೇದು ಯಾವುದು? ಕಮೆಂಟ್ ಕೊಡ್ತಾ ಹೋಗಿ ನೋಡೋಣ. ನಮಗ 30 ಗೊತ್ತಿರ್ಬೇಕು, 32 ಗೊತ್ತಿರ್ಬೇಕ, 29 ಗೊತ್ತಿರ್ಬೇಕ. ಎಸ್, ಆನ್ಸರ್ಸ್ ಕೊಡ್ತಾ ಹೋಗಿ. ಸ್ವೀಡನ್ ಅಂತ ಹೇಳ್ತಾ ಇದ್ದೀರಾ. 32ನೇದು ಯಾವ್ದಪ್ಪ ಅಂತಂದ್ರ ಸ್ವೀಡನ್ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಸೊ ಹಾಗಾದ್ರೆ ಯಾವ ವರ್ಷ ಸೇರ್ಪಡೆ ಆಗಿದ್ರಿ? 2024 ಲಾಸ್ಟ್ ಇಯರ್ದಾಗ ಸೇರ್ಪಡೆ ಆಗಿದೆ. ಸೊ ಹಾಗಾದ್ರೆ 31ನೇದು ಯಾವುದು ಅನ್ನೋದು ಇಂಪಾರ್ಟೆಂಟ್. 31ನೇದು ಫಿನ್ಲ್ಯಾಂಡ್ ಅಂತ ನೋಡ್ತೀವಿ. ಹಾಗಾದ್ರೆ ಫಿನ್ಲ್ಯಾಂಡ್ ಯಾವಾಗ ಸೇರ್ಪಡೆ ಆಯ್ತ್ರಿ? 2023ಕ್ಕೆ ಸೇರ್ಪಡೆ ಆಗಿದೆ ಅಂತ ನೋಡ್ತೀವಿ. ಹಾಗಾದ್ರೆ 30ನೇ ರಾಷ್ಟ್ರ ಯಾವುದು? ಅದು ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರ ಉತ್ತರ ಮ್ಯಾಸಿಡೋನಿಯಾ ಅಂತ ನೋಡ್ತೀವಿ ನಾವು. ಎಸ್, ನಾರ್ತ್ ಮ್ಯಾಸಿಡೋನಿಯಾ ಅಂತ ನೋಡ್ತೀವಿ.